ಓಕೆ. ಸೊ ಗರ್ಭಿಣಿ ಕತೆಗಳು ಅಲ್ವಾ? ಸೊ ಇದರಲ್ಲಿ ಸುಮಾರು ಕಥೆಗಳಿದೆ. ಮಾರಲ್ ಸ್ಟೋರೀಸ್ ಇದೆ, ಗರ್ಭಕಥಾ. ಆ, ಗರ್ಭಕಥಾದಲ್ಲಿ ಸುಮಾರು ವಿಡಿಯೋಸ್ ಇದೆ. ಒಂದ್ ನಿಮಿಷ, ನಾನೆಲ್ಲ ಲಿಸ್ಟ್ ಮಾಡಿದ್ದೆ. बीज एक साथ बोए गए। ಓಕೆ. ಸೊ ಇದರಲ್ಲಿ ವಿವೇಕಾನಂದರ ಕಥೆಗಳಾಗಿರ್ಬಹುದು ಅಥವಾ ಹನುಮನ ಕಥೆಗಳಾಗಿರ್ಬೋದು. ಸೊ ಈ ತರ ಎಲ್ಲ ಕಥೆಗಳನ್ನು ಕೂಡ ನಾನು ಇಲ್ಲಿ ಇದ್ ಮಾಡಿದ್ದೆ, ಲಿಸ್ಟ್ ಮಾಡಿದ್ದೀನಿ. ಅಂಡ್ ಒಂದ್ ನಿಮಿಷ. ಏಕಲವ್ಯನ ಕತೆ ಇದೆ, ಚಾಣಕ್ಯನ ಕತೆ ಇದೆ, ಅಷ್ಟಾವಕ್ರನ ಕತೆ ಇದೆ, ಮತ್ತೆ ಅಭಿಮನ್ಯುವಿನ ಕತೆ ಇದೆ. ಸೊ ಇದೆಲ್ಲ ಯಾಕೆ ಹೇಳಿದೀನಿ ಅಂತಂದ್ರೆ ಅವರ ತಾಯಂದಿರು ಹೇಗೆ ಗರ್ಭ ಸಂಸ್ಕಾರ ಮಾಡಿದ್ರು, ಸೊ ಪ್ಲಾನಿಂಗ್ ಅಲ್ಲಿ ಯಾವ ತರ ಮಾಡಿದ್ರು, ಪ್ರೆಗ್ನೆನ್ಸಿಯಲ್ಲಿ ಯಾವ ತರ ಮಾಡಿದ್ರು ಅಲ್ವಾ? ಸೊ ಯಾರು, ಹಾ, ಹನುಮನ ತಾಯಿ ಏನ್ ಮಾಡಿದ್ರು, ಅಂಜನಿ ಎಲ್ಲ ರಾಜ್ಯ ರಾಜ್ಯದಿಂದನೇ ಆಚೆ ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಪ್ರಶಾಂತವಾದ ಜಾಗದಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಅಂದ್ರೆ ಎಲ್ಲ ಪವರ್ಸು ನನ್ನ ಮಗುಗೆ ಬರ್ತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ ಒಂದು ಕಾಸ್ಮಿಕ್ ಎನರ್ಜಿನ ರಿಸೀವ್ ಮಾಡ್ತಾ ಇದ್ರು ಪ್ರತಿದಿನಾನು ಅಷ್ಟೇ. ಅಂದ್ರೆ ಅವರು ಜಾಸ್ತಿ ಎಲ್ಲರ ಜೊತೆ ಮಾತಾಡ್ತಾ ಇರ್ಲಿಲ್ಲ, ಬಿಕಾಸ್ ಇಟ್ ಈಸ್ ಲೈಕ್ ಎನರ್ಜಿ ಎಕ್ಸ್ಚೇಂಜ್ ಅಲ್ವಾ? ಸೊ ಪ್ರತಿಯೊಬ್ಬರ ಜೊತೆ ಮಾತಾಡ್ದಾಗ್ಲೂ ಅವರ ಎನರ್ಜೀಸು ನಮಗ್ ಬರುತ್ತೆ. ಅಂದ್ರೆ ಆದಷ್ಟು ಈ ತರ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡದೇ ಇರೋರು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡೋದು, ಗಾಸಿಪ್ಗಳನ್ನ ಮಾಡೋದು, ಸೊ ಇದೆಲ್ಲಾನು ಯಾವಾಗಿನ ಕಾಲದಿಂದನೂ ಇದೆ. ಅದಕ್ಕೆ ಅದ್ಯಾವುದೂ ಬೇಡ ಅಂತ ಹೇಳ್ಬಿಟ್ಟು ಲೌಕಿಕ ಜೀವನದಿಂದ ಸ್ವಲ್ಪ ಸ್ವಲ್ಪ ದಿನ, ಅಂದ್ರೆ ಅದರಲ್ಲೂ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ದೂರ ಇದ್ದು ಒಂದು ಕಾಸ್ಮಿಕ್ ಎನರ್ಜಿನ ಅವರು ರಿಸೀವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬೆಟ್ಟ ಗುಡ್ಡಗಳ ಮಡಿಲಲ್ಲಿ, ಆಯ್ತಾ, ಅಲ್ಲಿ ಅವರು ಧ್ಯಾನ ಮಾಡ್ತಾ ಇದ್ರು. ಅಲ್ಲಿಂದ ಬರುವ ಕಾಸ್ಮಿಕ್ ಎನರ್ಜಿ ಈಗ ನೋಡಿರ್ಬೋದು ನೀವೆಲ್ಲ, ಎಲ್ಲ ಆ ದೇವಸ್ಥಾನಗಳು ಅಲ್ವಾ, ಬೆಟ್ಟ ಗುಡ್ಡಗಳ ಮೇಲೆ ದೇವಸ್ಥಾನಗಳು ಮಾಡಿರ್ತಾರೆ. ಯಾಕೆ ಅಲ್ವಾ? ಸೊ ಅಲ್ಲಿ ಬೇಗ ನಾವು ಕಾಸ್ಮಿಕ್ ಎನರ್ಜಿ ರಿಸೀವ್ ಮಾಡ್ಕೋಬಹುದು, ವಿ ಕ್ಯಾನ್ ಡೌನ್ಲೋಡ್ ದ ಥಿಂಗ್ಸ್ ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ಅದಕ್ಕೆ ಅವರು ಕನೆಕ್ಟೆಡ್ ಆಗಿ ಫೀಲ್ ಆಗೋದಕ್ಕೆ ಈ ತರ ಪ್ರಕೃತಿಯ ಮಡಿಲಲ್ಲಿ ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ರು. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ಏನು ನೇಚರ್ಗೆ ಹೋಗಿ ಅಲ್ಲಿ ಬರೀ ಕಾಲಲ್ಲಿ ನಡೀರಿ, ಅಲ್ಲಿರುವಂತಹ ಗಾಳಿಯನ್ನ ನೀವು ಸೇವನೆ ಮಾಡಿ ಅಲ್ವಾ? ಸೊ ರಿಚ್ ಇನ್ ಆಕ್ಸಿಜನ್, ಅದನ್ನ ಕೂಡ ನೀವು ಯಾವಾಗ್ಲೂ ಇನ್ಹೇಲ್ ಮಾಡ್ತಾ ಇರ್ತೀರಾ. ಮತ್ತೆ ಸುತ್ತಮುತ್ತ ಇರೋ ಜನರನ್ನ ಅಥವಾ ನ್ಯಾಚುರಲಿ ಆಗಿ ಅವೈಲೇಬಲ್ ಇರುವಂತಹ ಎಲ್ಲ ಮಟೀರಿಯಲ್ಸ್ ನ ನೋಡ್ತೀರಾ, ಎಲ್ಲ ಥಿಂಗ್ಸ್ ನ ನೋಡ್ತೀರಾ ಅಲ್ವಾ? ಎಲ್ಲ ವಸ್ತುಗಳು ಅಂದ್ರೆ ಗಿಡ ಮರ ಹೂವು ಬಳ್ಳಿ ಎಲ್ಲದನ್ನ ನೋಡ್ತಾ ಹೋಗುವಾಗ ಒಂದು ಸಣ್ಣ ಕೀಟ ಇರಬಹುದು ಅಲ್ವಾ, ಜೀವ ಇರುವಂತಹ ಎಷ್ಟೋ ವಸ್ತುಗಳಿದೆ. ಅದನ್ನೆಲ್ಲ ನೋಡೋದಕ್ಕೆ ನಾವು ಆಚೆ ಹೋಗ್ಬೇಕು ಅಲ್ವಾ? ಸೊ ಪ್ರಕೃತಿಯ ಮಡಿಲಲ್ಲಿ ಅದೆಲ್ಲ ಸಿಗುತ್ತೆ. ಆ ಪ್ರಕೃತಿಯಲ್ಲಿ ಇರುವಂತಹ ಎಷ್ಟೋ ಸೀಕ್ರೆಟ್ಸ್ ನ ಅವರು ತಿಳ್ಕೊಳ್ತಾ ಬಂದ್ರು. ಸೊ ಅದೇ ಹೆಲ್ಪ್ ಮಾಡಿದ್ದು ಹನುಮನಿಗೆ. ಯಾವಾಗ ಈವನ್ ಆ ಸೇತುವೆ ನಿರ್ಮಾಣ ಮಾಡುವಾಗ ಆಗಿರ್ಬೋದು ಅಲ್ವಾ, ರಾಮ ಸೇತುವೆ ಕಟ್ಟಿದ್ರು ಆ ಟೈಮಲ್ಲೂ ಅಷ್ಟೇ, ಸಂಜೀವಿನಿ ಪರ್ವತ ತಗೊಂಡ್ ಬಂದ ಆ ಟೈಮಲ್ಲೂ ಅಷ್ಟೇ ಅಲ್ವಾ, ಎಲ್ಲಾ ಟೈಮಲ್ಲೂ ನೇಚರ್ ಅವರ ಜೊತೆಗಿದ್ದಕ್ಕೆ ಅವ್ರಿಗೆ ಹೆಲ್ಪ್ ಆಯ್ತು. ಸೊ ಅದೇ ತರ ನಾವು ಕೂಡ ನಮ್ಮ ಮಗುವಿಗೆ ಈ ತರ ಇಂಟೆಲಿಜೆನ್ಸ್ ಬೇಕು ಅಂತಂದ್ರೆ ನೇಚರ್ ಮಧ್ಯೆ ಇರೋದನ್ನ ನಾವು ನಾವು ಕೂಡ ಅಭ್ಯಾಸ ಮಾಡ್ಕೋಬೇಕು, ಮಗುಗೂ ಕೂಡ ಕಲಿಸ್ಬೇಕು. ಈ ರೀತಿ ಸುಮಾರು ಕತೆಗಳಿದೆ. ಚಾಣಕ್ಯ ಅವರ ಇಂಟೆಲಿಜೆನ್ಸ್ಗೆ ಯಾರು ಸರಿಸಾಟಿ ಇಲ್ಲ ಅಲ್ವಾ? ಸುಮಾರು ವಿದ್ಯೆಗಳನ್ನ ಕಲ್ಸಿದ್ರು ಕೂಡ ಚಂದ್ರಗುಪ್ತ ಮೌರ್ಯನಿಗೆ ಮತ್ತೆ ಅವನ ಮಗ ಅಶೋಕನಿಗೆ ಅಲ್ವಾ? ಸೊ ಆ ತರ ಒಂದು ಒಳ್ಳೆಯ ರಾಜ್ಯವನ್ನ, ಒಂದು ರಾಮರಾಜ್ಯದ ತರದ ಒಂದು ರಾಜ್ಯವನ್ನ ಸ್ಥಾಪನೆ ಮಾಡೋದಕ್ಕೆ, ಮೌರ್ಯ ವಂಶವನ್ನು ಸ್ಥಾಪನೆ ಮಾಡೋದಕ್ಕೆ ಅವರು ಕಾರಣ ಆದ್ರು ಅಲ್ವಾ? ಸೊ ಯಾಕೆ ಇದನ್ನೆಲ್ಲ ಮಾಡ್ಬೇಕಿತ್ತು? ಸೊ ಅದನ್ನೆಲ್ಲ ಮಾಡೋದಕ್ಕೆ ತುಂಬಾ ಇಂಟೆಲಿಜೆನ್ಸ್ ಬೇಕಾಗಿತ್ತು. ಎಲ್ಲ ಬೇರೆ ರಾಜ್ಯದ ರಾಜರು, ತುಂಬಾ ಶಕ್ತಿಶಾಲಿ ರಾಜರನ್ನ ಸೋಲಿಸಿ ಇಲ್ಲಿ ಒಂದು ಒಳ್ಳೆಯ ರಾಜ್ಯವನ್ನ ಸ್ಥಾಪನೆ ಮಾಡೋದಕ್ಕೆ ತುಂಬಾ ಇಂಟೆಲಿಜೆನ್ಸ್ ಬೇಕಾಗಿತ್ತು. ಸೊ ಅದನ್ನ, ಮತ್ತೆ ಲಾಂಗ್ ಟರ್ಮ್ ಪ್ಲಾನ್, ಮತ್ತೆ ಕಮಿಟ್ಮೆಂಟ್ ಟು ದ ಏನು ನಾವೇನ್ ಮಾಡ್ಬೇಕು ಅನ್ಕೊಂಡಿದೀವಿ ಅದಕ್ಕೆ ಕಮಿಟ್ಮೆಂಟ್, ಡೆಡಿಕೇಶನ್, ಡಿಟರ್ಮಿನೇಷನ್, ಇದೆಲ್ಲನೂ ಕೂಡ ನಾವು ಚಾಣಕ್ಯರಿಂದ ಕಲಿಬಹುದು ಅಲ್ವಾ? ಮತ್ತೆ ಬುದ್ಧಿವಂತಿಕೆ ಅಲ್ವಾ? ಸೊ ಚಾಕಚಕ್ಯತೆ ಅಂತ ಕರಿತೀವಿ ಅಲ್ವಾ? ಏನು ಯಾವ ಟೈಮಲ್ಲಿ ಹೇಗಿರ್ಬೇಕು, ಹೇಗೆ ಹ್ಯಾಂಡಲ್ ಮಾಡ್ಬೇಕು, ಯಾವ ಪರಿಸ್ಥಿತಿಗಳನ್ನ ಹೇಗೆ ನಿಭಾಯಿಸ್ಬೇಕು, ಮುಂದೆ ಏನಾಗುತ್ತೆ ಅನ್ನೋದರ ಅರಿವು ಕೂಡ ಅವ್ರಿಗಿತ್ತು. ಯಾವ್ದನ್ನ ಮಾಡಿದ್ರೆ
ಏನಾಗುತ್ತೆ? ಸೊ ಈ ತರ ನಾವು ದೂರದೃಷ್ಟಿಯನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ನಮ್ಮ ಮಗುಗೂ ಕೂಡ ದೂರದೃಷ್ಟಿಯನ್ನ ಕಲಿಸ್ಬೇಕು ಅಲ್ವಾ? ಸೊ ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಮುಂಚೆನೆ ಅರಿವಿದ್ದಾಗ ಏನಾಗುತ್ತೆ, ಅವರು ಒಳ್ಳೆಯ ದಾರಿಯಲ್ಲೇ ನಡೀತಾ ಹೋಗ್ತಾರೆ ಅಲ್ವಾ? ಸೊ ಅದನ್ನ ನಾವು ಕಲಿಸ್ಬೇಕು ಅಂದ್ರೆ ಚಾಣಕ್ಯನ ಕಥೆಗಳನ್ನ ನಾವು ಓದ್ಬೇಕು. ಆಯ್ತಾ? ಆಯ್ತಾ, ಇದು ಚಾಣಕ್ಯ ನೀತಿ ಅಂತ ಬರುತ್ತೆ, ನನ್ನ ಹತ್ರ ಬುಕ್ ಕೂಡ ಇದೆ ಅನ್ಸುತ್ತೆ, ಒಂದ್ ನಿಮಿಷ ತೋರಿಸ್ತೀನಿ. ಸೊ ಇದು ಅಮೆಝಾನ್ ಅಲ್ಲಿ ಕೂಡ ಸಿಗುತ್ತೆ ನಿಮ್ಗೆ. ಆಯ್ತಾ? ಚಾಣಕ್ಯ ನೀತಿ. ಇದರಲ್ಲಿ ಆದಷ್ಟು ರಾಜ್ಯವನ್ನ ಆಡಳಿತ ಮಾಡೋದಕ್ಕೆ ಏನೇನು ಸಾಮರ್ಥ್ಯ ಬೇಕು, ಅಥವಾ ರಾಜರಿಗೆ ಏನೇನು ನಾಲೆಡ್ಜ್ ಇರಬೇಕು, ಅಥವಾ ಜನಸಾಮಾನ್ಯರಿಗೆ ಆಯ್ತು ಅಲ್ವಾ, ಜೀವನ ನಡೆಸೋಕೆ ಹೇಗೆ ನಾವು ಬುದ್ಧಿವಂತಿಕೆಯಿಂದ ಜೀವನ ಮಾಡ್ಬೇಕು, ಯಾರಿಂದ ದೂರ ಇರಬೇಕು, ಯಾರನ್ನ ಹತ್ರ ಬಿಟ್ಕೋಬೇಕು, ಇದೆಲ್ಲ ರೀತಿಯ ನಾಲೆಡ್ಜ್ ಅನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಆಯ್ತಾ? ಸೊ ಆ ತರ ನೀವು ಒಳ್ಳೆ ಒಳ್ಳೆ ಚಾಣಕ್ಯನ ನೀತಿಗಳನ್ನ ಓದ್ತಾ ಇರೋದ್ರಿಂದ ಮಕ್ಕಳಿಗೂ ಕೂಡ ಅದೇ ಬರುತ್ತೆ. ಓಕೆ. ಓಕೆ, ಸೊ ಇದೇ ಥರನೇ ಅಭಿಮನ್ಯುವಿನ ತಾಯಿ ಯಾವ ರೀತಿ ಸುಭದ್ರೆ ಪ್ರಾಕ್ಟೀಸ್ ಮಾಡಿದ್ರು, ಗರ್ಭ ಸಂಸ್ಕಾರವನ್ನ, ಅದೆಲ್ಲಾನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಬಟ್ ಹಿಂದಿಯಲ್ಲಿ ಸಿಕ್ತು ನಂಗೆ, ಕನ್ನಡದಲ್ಲಿ ಸಿಕ್ಕಿಲ್ಲ. ಯಾರಿಗಾದ್ರೂ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಅಕೌಂಟಬಿಲಿಟಿ ಪಾರ್ಟ್ನರ್ ಜೊತೆಗೆ ಕುತ್ಕೊಂಡು ನೀವು ಡಿಸ್ಕಸ್ ಮಾಡಿ ಇದನ್ನ ತಿಳ್ಕೊಬಹುದು. ಓಕೆ. ಸೊ ಹಂಗೂ ಅರ್ಥ ಆಗ್ಲಿಲ್ಲ ಅಂದ್ರೆ ನಂಗೆ ಹೇಳಿ, ನಾನೊಂದ್ಸರಿ ಅದ್ ಪೂರ್ತಿ ಸ್ಟೋರಿ ನೋಡ್ಬಿಟ್ಟು ಒಂದೊಂದ್ ದಿನ ಒಂದೊಂದು ಹೇಳ್ತೀನಿ. ಓಕೆ. ಎಸ್. ನೆಕ್ಸ್ಟ್ ಏನು? ಗರ್ಭಜ್ಯೋತಿ ಸಂಗೀತ ಸಾರ. ಆಯ್ತಾ? ಒಂದ್ ನಿಮಿಷ ಸ್ಕ್ರೀನ್ ಶೇರ್ ಮಾಡ್ತೀನಿ. ಓಕೆ. ಸೊ ಈ ಗರ್ಭಜ್ಯೋತಿ ಸಂಗೀತ ಸಾರ ಇದರಲ್ಲಿ ಏನಿದೆ ಅಂತಂದ್ರೆ ಭಜನೆಗಳು, ಭಕ್ತಿಗೀತೆಗಳು, ಮಂತ್ರಗಳು, ಇದೆಲ್ಲಾನು ಕೂಡ ಇದೆ. ಸೊ ಇದರಲ್ಲಿ ಬೇಕಾದ್ರೆ ನೀವು ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಗರ್ಭ ಸಂಸ್ಕಾರ ಮ್ಯೂಸಿಕ್ ಇದೆ. ಇದು ಹಿಂದಿಯಲ್ಲಿರುವಂತದ್ದು, ಹಿಂದಿ ಅಥವಾ ಇಂಗ್ಲಿಷ್ ಸಾಂಗ್ಸ್ ಇದೆ. ಇಂಗ್ಲಿಷ್ ಅಲ್ಲಿ ಇಲ್ಲ ಜಾಸ್ತಿ, ಹಿಂದಿಯಲ್ಲೇ ಜಾಸ್ತಿ ಇದೆ. ಆಯ್ತಾ? ಸೊ ಯಾವ್ದು ಕೂಡ ಯಾರಿಗೂ ಮಿಸ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಇದು ನಾನು 3 years ಇಂದನೂ ಮಾಡ್ತಾ ಇರೋ ಪ್ಲೇಸ್ ಲಿಸ್ಟ್ ಅಂತ ಹೇಳಿದೆ ಅಲ್ವಾ. ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಿದ್ದು ಇಂಗ್ಲಿಷ್ ಅಲ್ಲೇ ಮಾಡಿದೆ, ಬಿಕಾಸ್ ಎಲ್ಲರೂ ಕವರ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್ಲಿ ಕನ್ನಡದಲ್ಲೇ ಪೂರ್ತಿ ಶಿಫ್ಟ್ ಆಗಿದ್ದೀನಿ. ಸೊ ಭಜನೆಗಳು ಕನ್ನಡದಲ್ಲಿ ಇದೆಲ್ಲ ಇವಾಗ ಮಾಡಿರೋದು, ಅಂದ್ರೆ 1 year ಇಂದ ನಾನು ಪ್ರಿಪೇರ್ ಮಾಡ್ತಾ ಇರೋದು. ಅಂಡ್ ಇದು 3 years ಇಂದ ನಾನು ಪ್ರಿಪೇರ್ ಮಾಡಿದ್ದು. ಆಯ್ತಾ? ಹಿಂದಿಲಿರುವಂತ ಕೆಲವೊಂದು ಸಾಂಗ್ಸ್ ಬಟ್ ತುಂಬಾ ಚೆನ್ನಾಗಿದೆ. ಯು ಡೋಂಟ್ ಫೀಲ್ ಲೈಕ್ ಹಿಂದಿ ಆತರ ಏನು ಫೀಲ್ ಆಗಲ್ಲ ನಿಮ್ಗೆ. ಅದನ್ನ ಕೇಳಿಸ್ಕೊಳ್ತಾ ಹೋಗ್ಬೋದು ನೀವು. ಆಯ್ತಾ? ಸೊ ಇದ್ರಲ್ಲಿ ಸುಮಾರು ಆ ಭಜನೆಗಳು ಇದೆ, ಭಕ್ತಿಗೀತೆಗಳು ಇದೆ, ಮತ್ತೆ ಪ್ರೆಗ್ನೆನ್ಸಿ ಮ್ಯೂಸಿಕ್ ಕೂಡ ಇದೆ. ಆಯ್ತಾ? ಸೊ ಅದೆಲ್ಲಾನು ನಾನು ಲಿಸ್ಟ್ ಮಾಡಿದ್ದೀನಿ ಇದರಲ್ಲಿ. ನೀವು ಇದನ್ನ ಓಪನ್ ಮಾಡಿದ್ರೆ, ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಒಂದು ನಿಮಿಷ ಹಾಗೆ ನಿಮ್ಗೆ ಓವರ್ ವ್ಯೂ ತೋರಿಸ್ಬಿಡ್ತೀನಿ. ಓಕೆ. ಸೊ ಇದು ಆತ್ಮ ಸಂಸ್ಕಾರ ಶತಕಂ. ಓಕೆ. ಇದು ಮಂತ್ರಾಸ್ ಫಾರ್ ಬ್ರೈನ್ ಡೆವಲಪ್ಮೆಂಟ್, ಬೇಬೀಸ್ ಬ್ರೈನ್ ಡೆವಲಪ್ಮೆಂಟ್, ಗರ್ಭ ಸಂಸ್ಕಾರ, ಗರ್ಭ ಸಂರಕ್ಷಕ ಸ್ತೋತ್ರ. ಆಯ್ತಾ? ಸೊ ಈ ತರ ಸುಮಾರು ಮಂತ್ರಗಳಿರ್ಬೋದು. ಇವರು ಬಾಲಾಜಿ ತಾಂಬೆ ಅಂತ ಹೇಳ್ಬಿಟ್ಟು, ಆಯ್ತಾ, ಇಲ್ಲಿದ್ದೀರಾ, ಮಾರ್ನಿಂಗ್ ಪ್ರೇಯರ್. ಇದು ಬಾಲಾಜಿ ತಾಂಬೆ ಅವರ ಗರ್ಭ ಸಂಸ್ಕಾರ. ಆಯ್ತಾ? ಇದ್ರಲ್ಲಿ ಮರಾಠಿಯಲ್ಲಿ ಅವರು ಜಾಸ್ತಿ ಮಾಡಿದ್ದಾರೆ, ಅಂದ್ರೆ ಅವ್ರದ್ದು ಲೋಕಲ್ ಲ್ಯಾಂಗ್ವೇಜ್ ಅದು. ಮಹಾರಾಷ್ಟ್ರದಲ್ಲಿರೋದವರು ತುಂಬಾ ಫೇಮಸ್ ಇದ್ದಾರೆ ಗರ್ಭ ಸಂಸ್ಕಾರದಲ್ಲಿ. ಮಹಾರಾಷ್ಟ್ರ ಅನ್ನೋದು ತುಂಬಾ ಆ ಜಾಸ್ತಿ ತುಂಬಾನೇ ಪ್ರಿಫರೆನ್ಸ್ ಕೊಡ್ತಾರೆ ಮಹಾರಾಷ್ಟ್ರದಲ್ಲಿ ಗರ್ಭ ಸಂಸ್ಕಾರಕ್ಕೆ. ಎಲ್ಲರ ಮನೆಯಲ್ಲೂ ಕೂಡ ಇವರೇ, ಬಾಲಾಜಿ ತಾಂಬೆ ಅಂತ ಹೇಳ್ಬಿಟ್ಟು ಅವ್ರದ್ದು ಒಂದು ಸೆಂಟರ್ ಕೂಡ ಇದೆ. ಆಯ್ತಾ? ಸೊ ಅಲ್ಲಿಗೆ ಹೋಗಿ ಗರ್ಭ ಸಂಸ್ಕಾರ, ಇಡೀ ಪ್ರೆಗ್ನೆನ್ಸಿ ಅಲ್ಲೇ ಅವರ ಸೆಂಟರ್ ಅಲ್ಲೇ ಇದ್ದು ಹೆರಿಗೆ ಆಗಿ ಆಮೇಲೆ ಇಲ್ಲಿಗೆ ಬರೋರು ಕೂಡ ಇದ್ದಾರೆ. ಆಯ್ತಾ? ಸೊ ಅಷ್ಟು ತುಂಬಾ ಹಿಂದಿನಿಂದ ಇವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದನ್ನೆಲ್ಲ. ಅವರ ವಿದ್ಯಾಲಯದಲ್ಲಿ ಅಥವಾ ಅವರ ಸೆಂಟರ್ ಅಲ್ಲಿ ಯೂಸ್ ಮಾಡುವಂತಹ ಕೆಲವೊಂದು ಮ್ಯೂಸಿಕ್ಸ್ ಅನ್ನ ಅವರು ಅಪ್ಲೋಡ್ ಮಾಡಿದ್ದಾರೆ. ಆಯ್ತಾ? ಸೊ ಇದನ್ನ ನಾನು ಲಿಸ್ಟ್ ಮಾಡಿದ್ದೀನಿ. ನಿಮ್ಗೆ ಯಾವುದು ಏನು ಮಿಸ್ ಆಗೋದು ಬೇಡ ಅನ್ನೋದು ನನ್ನ ಉದ್ದೇಶ. ಆಯ್ತಾ?
देवा तुझी गणेशो सकलमते प्रकाशो निवृत्तिदासो अवतार जोजी. ಅದೇ ರೀತಿ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಆಯ್ತಾ. ಸೊ ಬಾಲಾಜಿ ತಾಂಬೆ ಅವರ ಕಡೆಯಿಂದನೇ ಇರುವಂತಹ ಇನ್ನು ಮ್ಯೂಸಿಕ್ಸ್ ಏನಿದೆ ಅದನ್ನು ಕೂಡ ನಾನು ಲಿಸ್ಟ್ ಮಾಡಿದ್ದೀನಿ. ಇದರಲ್ಲಿ ಎಷ್ಟೊಂದು ಸ್ತ್ರೀ ಶಕ್ತಿಯನ್ನ ಸಂತುಲನೆ ಮಾಡುವಂಥದ್ದು ಅಂದ್ರೆ ಇದೇನು ನಮ್ಮ ಸ್ತ್ರೀ ಶಕ್ತಿ ಇದೆ, ಫೆಮಿನೈನ್ ಎನರ್ಜಿ ಇದೆ, ಇದನ್ನ ಬ್ಯಾಲೆನ್ಸ್ ಮಾಡುವಂತಹ ಎಷ್ಟೋ ಮ್ಯೂಸಿಕ್ಸ್ ಇದೆ ಇದರಲ್ಲಿ ಆಯ್ತಾ. ಸೊ ಅದೇ ರೀತಿ ಋಗ್ವೇದದಲ್ಲಿ ಯೂಸ್ ಮಾಡುವಂತಹ ಮಂತ್ರಗಳಾಗಿರ್ಬೋದು ಆಯ್ತಾ, ಅಲ್ಲಿ ಯೂಸ್ ಮಾಡುವ ಸೌಂಡ್ಸ್ ಆಗಿರಬಹುದು ಅಲ್ವಾ, ಇದೆಲ್ಲದನ್ನು ಕೂಡ ಲಿಸ್ಟ್ ಮಾಡಿ. ಸೊ ಈ ರೀತಿ ಸುಮಾರು ಮ್ಯೂಸಿಕ್ಸ್ ಈ ಪ್ಲೇ ಲಿಸ್ಟ್ ಅಲ್ಲಿ ಕಂಪ್ಲೀಟ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಸರಸ್ವತಿ ಮಂತ್ರ ಇದೆ, ರಾಮರಕ್ಷಾ ಸ್ತೋತ್ರ ಇದೆ, ಗರ್ಭ ಸಂಸ್ಕಾರ ಮ್ಯೂಸಿಕ್ ಇದೆ, ಮಂತ್ರ ಇದೆ, ಮತ್ತೆ ಓಂಕಾರ ಪಠಣೆ ಮಾಡೋದು ಅದು ಕೂಡ ಇದೆ, ಮತ್ತೆ ರಾಮರಕ್ಷಾ ಸ್ತೋತ್ರ ಡಿಫ್ರೆಂಟ್ ವರ್ಷನ್ಸ್ ಇದೆ ಇದರಲ್ಲೂ ಕೂಡ ಅಲ್ವಾ. ಸೊ ಅದನ್ನೆಲ್ಲ ನಾನು ಲಿಸ್ಟ್ ಡೌನ್ ಮಾಡಿದ್ದೀನಿ. ಗರ್ಭ ಸಂಸ್ಕಾರ ಮ್ಯೂಸಿಕ್ಸ್ ನನ್ಗೆ ಯಾವ್ದ್ಯಾವ್ದು ನೀವು ಕೇಳ್ಬೇಕು ಅಂತ ಅನ್ಸಿದ್ಯೋ ಅದನ್ನೆಲ್ಲ ಈ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದ್ದೀನಿ. ನಿಮ್ಗೆ ಯಾವುದೇ ರೀತಿ ಕಷ್ಟ ಬೇಡ, ನಾನ್ ಮಿಸ್ ಮಾಡ್ದೆ ಅನ್ನೋದು ಯಾವಾಗ್ಲೂ ಅನ್ಸೋದು ಬೇಡ, ರೈಟ್. ಸೊ ಆ ತರದ್ ಎಲ್ಲದನ್ನು ಕೂಡ ಈವನ್ ನನಗ್ ಅನ್ಸಿತ್ತು, ಅಯ್ಯೋ ಇದು ಮುಂಚೆನೆ ಸಿಗ್ಬಾರ್ದಿತ್ತ, ನನ್ ಪ್ರೆಗ್ನೆನ್ಸಿಲಿ ಇದು ಸಿಕ್ಕಿರ್ಲಿಲ್ಲ. ಆಕ್ಚುಲಿ 2 ಪ್ರೆಗ್ನೆನ್ಸಿ ಆದ್ಮೇಲೆ ನಾನು ನಿಮ್ಗೋಸ್ಕರ ಹುಡ್ಕುವಾಗ ಸುಮಾರು ಸಿಕ್ಕಿದೆ ಆಯ್ತಾ. ಅಫ್ಕೋರ್ಸ್ ಯೂನಿವರ್ಸಲ್ ಗೈಡೆನ್ಸ್ ಅನ್ನೋ ಹಾಗೆ ನಾನು ಕೂಡ ಕೆಲವೊಂದನ್ನ ಪ್ರಾಕ್ಟೀಸ್ ಮಾಡಿದೆ, ಬಟ್ ಎಷ್ಟು ಮಿಸ್ ಮಾಡಿದ್ದೀನಿ ನಾನು. ಬಟ್ ನಿಮ್ಗೆ ಹಾಗಾಗೋದ್ ಬೇಡ ಅಲ್ವಾ. ಸೊ ಬಾಲಶಿವ ಮಂತ್ರ ಇದೆ, ಆಮೇಲೆ ದುರ್ಗಾ ಮಂತ್ರ ಇದೆ, ಗರ್ಭರಕ್ಷಾ ಮಹಾಮಂತ್ರ ಇದೆ ಅಲ್ವಾ, ಗರ್ಭಸ್ತುತಿ ಇದೆ, ಗರ್ಭ ಚಾಲೀಸ ಅದು ಕೂಡ ಇದೆ, ಆಮೇಲೆ ಅಚ್ಯುತಂ ಕೇಶವಂ ಇದು ಕೇಳಿರ್ತೀರಾ, ಹನುಮಾನ್ ಚಾಲೀಸ ಇದೆ, ಕೆಲವೊಂದು ಫಾಸ್ಟ್ ವರ್ಷನ್ ಸ್ಲೋ ವರ್ಷನ್ ಎಲ್ಲಾ ತರದ್ದು ಕೂಡ ನಾನು ಲಿಸ್ಟ್ ಡೌನ್ ಮಾಡಿದ್ದೀನಿ, ಅಂದ್ರೆ ನಿಮಗೆ ಸೂಟಬಲ್ ಆಗುವಂಥದ್ದು. ಓಕೆ, ಶಿವ ತಾಂಡವ ಸ್ತೋತ್ರ ಇದೆ ಆಯ್ತಾ. ಇದನ್ನ ಕೇಳಿಸ್ಕೋಬಹುದು, ಹೇಳೋದ್ ಬೇಡ ಆಯ್ತಾ. ಕೆಲವರಿಗೆ ಗೊತ್ತಿರ್ಬೋದು ಶಿವ ತಾಂಡವ ಸ್ತೋತ್ರ, ಕೇಳಿಸ್ಕೊಳಕ್ ಏನ್ ತೊಂದ್ರೆ ಇಲ್ಲ, ಬಟ್ ಹೇಳೋದು ಬೇಡ, ಯಾಕಂದ್ರೆ ಅದು ಮ್ಯಾಸ್ಕ್ಯುಲೈನ್ ಎನರ್ಜಿ ಇನ್ಕ್ರೀಸ್ ಮಾಡುವಂತ ಸ್ತೋತ್ರ ಆಗಿರೋದ್ರಿಂದ ಆಯ್ತಾ. ಸೊ ಕೆಲವೊಂದು ರುದ್ರ ಮಂತ್ರಗಳು ಅದನ್ನೆಲ್ಲ ಪ್ರೆಗ್ನೆನ್ಸಿಲಿ ಹೇಳಲ್ಲ, ಯಾಕಂದ್ರೆ ಮ್ಯಾಸ್ಕ್ಯುಲೈನ್ ಎನರ್ಜಿ ಜಾಸ್ತಿ ಮಾಡೋದು. ಕೆಲವೊಂದು ಹನುಮಾನ್ ಚಾಲಿಸ ಇಸ್ ಓಕೆ, ಪರವಾಗಿಲ್ಲ, ಬಟ್ ಅದು ಎರಡೂ ಎನರ್ಜಿನ ಬ್ಯಾಲೆನ್ಸ್ ಮಾಡುವಂಥದ್ದು. ಬಟ್ ರುದ್ರ ಎಲ್ಲಾನು ಮ್ಯಾಸ್ಕ್ಯುಲೈನ್ ಎನರ್ಜಿ ಜಾಸ್ತಿ ಮಾಡುವಂಥದ್ದು. ದಟ್ ಈಸ್ ಆಲ್ಸೋ ನೀಡೆಡ್, ಬಟ್ ನಾಟ್ ಮಚ್. ಇವಾಗ ನಮ್ಗೆ ಕೇರ್, ಲವ್ ಇದು ಈಕ್ವಾಲಿಟೀಸೇ ಬೇಕಾಗಿರೋದ್ರಿಂದ ಸೊ ಅದರ ಅವಶ್ಯಕತೆ ಅಷ್ಟಿಲ್ಲ. ನೀವು ಗರ್ಭರಕ್ಷಾಂಬಿಕಾ ಆಗಿರ್ಬೋದು ಇದನ್ನ ಕೇಳೋದ್ರಿಂದ ಏನಾಗುತ್ತೆ, ಯೂಟ್ರಸ್ಸಿಗೆ ಬೇಕಾಗಿರುವಂತಹ ವೈಬ್ರೇಷನ್ಸೇ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಪ್ರಾರ್ಥನಾ ಗಾಯತ್ರಿ ಮಂತ್ರ ಆಗಿರ್ಬೋದು, ಮನೋಜವಂ ಮಾರುತ ತುಲ್ಯ ವೇಗಂ ಇದು ಮಂತ್ರ ಆಗಿರ್ಬೋದು. ಸೊ ಪ್ರೊಟೆಕ್ಷನ್ ಫಾರ್ ಮದರ್ ಅಂಡ್ ಬೇಬಿ ಅಂಡ್ ವೆಂಕಟೇಶ ಸುಪ್ರಭಾತ ಅಲ್ವಾ. ಸೊ ಕೆಲವೊಂದು ಸುಪ್ರಭಾತಗಳು ಕೂಡ ಇದೆ ಇದರಲ್ಲಿ. ಸೊ ನಿಮಗೆ ಪ್ರೊಟೆಕ್ಷನ್ಗೆ ರಿಜುವಿನೇಷನ್ಗೆ ಬೇಕಾದ ಎಲ್ಲ ಮಂತ್ರಗಳು ಇದೆ. ಓಕೆ, ತುಂಬಾ ಕೇರ್ಫುಲ್ ಆಗಿ ನಾನು ಇದನ್ನ ಡಿಸೈನ್ ಮಾಡಿದ್ದೀನಿ. ಇದರಲ್ಲಿ ಒಂದು ನನಗೆ ತುಂಬಾ ಮನಸ್ಸಿಗೆ ಕನೆಕ್ಟೆಡ್ ಆಗಿರುವಂತಹ ಮ್ಯೂಸಿಕ್ ಇವಾಗ ಪ್ಲೇ ಮಾಡ್ತಾ ಇರೋದು. Want to know how to do ಬರೀ ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ. 2-digit multiplications in 1 Shri Guru Charan Saroj Nij Manu Guru Sudha. ಸೊ ನೀವು ಇವಾಗ ಕೇಳಿದ ಹಾಗೆ ಅದು ತುಂಬಾ ಸ್ಲೋ ವರ್ಷನ್ ಇದೆ. ಹನುಮಾನ್ ಚಾಲೀಸನೆ ತುಂಬಾ ಸ್ಲೋ ವರ್ಷನ್ ಇದೆ. ಇದು ಹೈ ಬಿ ಪಿ ಇದ್ದವರಿಗೆ ಲೋ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಆಯ್ತಾ, ಯಾಕಂದ್ರೆ ಇದು ಸ್ಲೋ ವರ್ಷನ್ ಆಗಿರೋದ್ರಿಂದ. ಅಂಡ್ ನಿಮ್ಗೆ ನಿದ್ದೆ ಬರ್ತಾ ಇಲ್ಲ ಅಂದ್ರೂ ಇದನ್ನ ಹಾಕೋಬಹುದು. ಅಂಡ್ ಇದು ಎರಡೂ ತರ ಬ್ಯಾಲೆನ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಆಯ್ತಾ. ಸೊ ನಾನು ಅದಕ್ಕೆ ಸ್ಪೆಷಲಿ ಇದನ್ನ ಯಾರಿಗೆ
ತುಂಬಾ BP ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಅವರು ಇದನ್ನ ಕೇಳಿ, ಈ ಹನುಮಾನ್ ಚಾಲಿಸ ವರ್ಷನ್ ಕೇಳಿ ಅಂತ ಹೇಳ್ತೀನಿ. ರೈಟ್. ಅದರಲ್ಲೂ ನಾನು ಪ್ರೆಗ್ನೆನ್ಸಿ ಪೂರ್ತಿ ಪ್ರತಿದಿನ ಕೇಳಿದ ವರ್ಷನ್ ಇದು. ತುಂಬಾನೇ ಕನೆಕ್ಟ್ ಆಗಿತ್ತು ನಂಗೆ. ಫಾಸ್ಟ್ ವರ್ಷನ್ಗಿಂತ ಇದು ತುಂಬಾನೇ ಸೂತಿಂಗ್ ಆಗಿರೋದ್ರಿಂದ ನಂಗೆ ಇಷ್ಟ ಆಗುತ್ತೆ. ಸ್ಲೋ, ಸೂತಿಂಗ್, ವೆರಿ ಕಾಮಿಂಗ್. ಅಂಡ್ ನಾನು ಒಂದು ಆಸನ ಮಾಡ್ತಾ ಇದ್ದೆ, ಸುಪ್ತಬದ್ಧ ಕೋಣಾಸನ. ಸೊ ಇದು ತುಂಬಾನೇ ನಂಗೆ ಯೂಟ್ರಸ್ಗೆ ಚೆನ್ನಾಗಿ ಬ್ಲಡ್ ಫ್ಲೋ ಆಗಕ್ಕೆ ಹೆಲ್ಪ್ ಮಾಡ್ತು. ಸೊ ಅದನ್ನ ಆ ಆಸನ ಮಾಡ್ತಾ ನಾನು ಇದನ್ನ ಪ್ಲೇ ಮಾಡ್ಕೊಂಡು ಪ್ರತಿದಿನ ಒಂದು ಟೈಮಲ್ಲಿ ಮಾಡ್ತಾ ಇದ್ದೆ. ಸೊ 4ರಿಂದ 4:15 ಅನ್ಸುತ್ತೆ, ಮೇ ಬಿ ಸಂಜೆ ಹೊತ್ತು. ಇನ್ನೇನು ಸಂಜೆ ಆಗುತ್ತೆ ಅನ್ನುವಾಗ. ಸೊ ಆ ಟೈಮಲ್ಲಿ ಮಾಡ್ತಾ ಇದ್ದೆ, ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು. ತುಂಬಾ ಚೆನ್ನಾಗಿ ಮಗು ರೆಸ್ಪಾಂಡ್ ಮಾಡೋದು. ಆ್ಯಂಡ್ ನಾನು ಇದನ್ನ ಸ್ಟಾರ್ಟ್ ಮಾಡಿ ಸ್ವಲ್ಪ ಲೇಟ್ ಆಯಿತು, 7th ಮಂತಿಂದ ಸ್ಟಾರ್ಟ್ ಮಾಡಿದೆ ಅನ್ಸುತ್ತೆ. ಬಟ್ ಪ್ರತಿದಿನ ಮಾಡ್ತಾ ಇದ್ದೆ ಅವಾಗಿಂದ. ಆಯ್ತಾ. ಸೊ ತುಂಬಾನೇ, ಮತ್ತೆ ಈವನ್ ನನ್ನ ಡೆಲಿವರಿ ಟೈಮಲ್ಲೂ ಕೂಡ ಹೇಳ್ಕೊಂಡಿದ್ದು ಇದೇ ವರ್ಷನ್. ಓಕೆ. ಸೊ ಸೆಂಟೆನ್ಸಸ್ ಎಲ್ಲ ಸೇಮ್ ಇರುತ್ತೆ, ಬಟ್ ಅಲ್ಲಿ ಹೇಳುವಂತಹ ರೀತಿ ಚೇಂಜ್ ಇರುತ್ತೆ. ಓಕೆ. ಸೊ ರಾಗ ಚೇಂಜ್ ಇದೆ. ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಸೊ ಇಫ್ ಯು ವಾಂಟ್, ನೀವು ಅದನ್ನ ಬೇಕಾದ್ರೆ ಕೇಳ್ಬೋದು. ಆಯ್ತಾ. ಸೊ ಇಲ್ಲಿ ಎಲ್ಲಾ ಥರದ ಗರ್ಭರಕ್ಷಾ ಸ್ತೋತ್ರಗಳು, ಗರ್ಭ ಕಲ್ಯಾಣ ಮಂತ್ರ ಆಗಿರ್ಬೋದು, ಸ್ಲೋ ಹನುಮಾನ್ ಚಾಲಿಸ, ಇದು ನೈಟ್ ನಿದ್ದೆ ಬರ್ಲಿಲ್ಲ ಅಂದ್ರೆ ಡೀಪ್ ಸ್ಲೀಪ್ಗೆ ಇನ್ನೂ ಒಂದಿದೆ. ಓಕೆ. ಸೊ ಅದನ್ನ ಕೂಡ ನೀವು ಕೇಳ್ಕೊಬೋದು. राम लखन सीता सहित हृदय बस हुए सरा. ಅಲ್ವಾ. ಸೊ ಎಷ್ಟೋ ಜನ ನೀವು ಕಲ್ತಿದ್ದೀರಾ, ನೀವು ಕಲ್ತಿರುವಂಥದ್ದನ್ನು ಕೂಡ ಹೇಳ್ಬಹುದು. ಆಯ್ತಾ. ಸೊ ಇಲ್ಲಿ ಗರ್ಭ ಚಾಲಿಸ ಆಗಿರ್ಬೋದು, ಅಥವಾ ಬೇಬಿ ಡ್ರೀಮ್ ಸಾಂಗ್, ಇದು ಬೇಬಿ ಕ್ವಾಲಿಟೀಸ್ನ ಎಕ್ಸ್ಪ್ಲೇನ್ ಮಾಡುವಂತ ಸಾಂಗ್. ಇದು ಏನೇನ್ ಬೇಕು ಅಂತ. आज सुबह के उजाले में एक अलग ही चमक उतर आई, लड्डू गोपाल घर आए, कृपा की वर्षा संग आए. हवा में तुलसी रोशन सुगंधी वारों पर दियों की लहराए, लगा से स्वयं ब्रजधर नायक हमारे द्वार पधारे हूँ. ಸೊ ಇದು ಒಂಥರ ಕನಸಿನ ರೀತಿಯಲ್ಲಿ ಕೇಳುವಂತಹ ಸಾಂಗ್. ಇದು ತುಂಬಾ ಚೆನ್ನಾಗಿದೆ. ಸೊ ನಂಗೆ ಇಷ್ಟ ಆಯ್ತು, ಅದಕ್ಕೆ ಇದ್ರಲ್ಲೇ ಲಿಸ್ಟ್ ಮಾಡಿದ್ದೀನಿ. ಓಕೆ. ಅದೇ ರೀತಿ ಇನ್ನೂ ಒಂದು ಇದಿದೆ. ಒಂದು ನಿಮಿಷ. ಓಕೆ. ಇದು ಒಂದು ಪ್ಲೇ ಲಿಸ್ಟ್ ನಾನು ಮಾಡಿದ್ದು. ಇದು ಕನ್ನಡದಲ್ಲಿದೆ, ಕನ್ನಡ ಎಲ್ಲ ಸಾಂಗ್ಸ್ ಇದೆ ಇದರಲ್ಲಿ. ಓಕೆ, ಕಾಣಿಸ್ತಾ ಇದೆ ಅಲ್ವಾ. ಸೊ ಎಲ್ಲ ಸಂಗೀತ ಕಟ್ಟೆಯವ್ರದ್ದು ಡಿವೋಷನಲ್ ಸಾಂಗ್ಸ್ ಆಗಿರ್ಬೋದು, ಭಜನೆಗಳಾಗಿರ್ಬೋದು, ದಾಸರ ಪದ ಆಗಿರಬಹುದು ಅಲ್ವಾ, ಅದೆಲ್ಲಾನು ಕೂಡ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಓಕೆ. ಸೊ ಇದನ್ನು ಕೂಡ ನೀವು ಪ್ರತಿದಿನ ಯಾವ್ದಾದ್ರು ಒಂದು ಪ್ಲೇ ಲಿಸ್ಟ್ ತಗೊಂಡ್ಬಿಟ್ಟು ಅದನ್ನ ಪ್ಲೇ ಮಾಡಿ ಬಿಟ್ಬಿಟ್ರೆ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಆಗ್ತಿರುತ್ತೆ. ಇಲ್ಲ ಅದಕ್ಕೆ ಅಂತಾನೆ ಒಂದು ಟೈಮ್ ತಗೊಂಡು ನೀವು ಅದನ್ನ ಮಾಡಬಹುದು. ಆಯ್ತಾ. ಸೊ ಇದರಲ್ಲಿ ಸ್ವಲ್ಪ ಲಿಸ್ಟ್ ಮಾಡಿದ್ದೀನಿ. ಸೊ ಇನ್ನು ಯಾವ್ದಾದ್ರು ನಿಮ್ಗೆ ಇಷ್ಟ ಆದ್ರೆ ನನಗೆ ಕಳಿಸ್ಕೊಡ್ತಾ ಇರಿ, ಅದನ್ನೆಲ್ಲ ಇದಕ್ಕೆ ಆಡ್ ಮಾಡ್ತೀನಿ. ಸೊ ದಟ್ ಅಟ್ ಲೀಸ್ಟ್ ಪ್ಲೇ ಲಿಸ್ಟ್ ಕೂಡ ದೊಡ್ಡದಾಗುತ್ತೆ. ಅಂಡ್ ಇನ್ನೂ ಒಬ್ರು ಕೂಡ ಬೇರೆ ಯಾರಾದ್ರೂ ಕೇಳೋದಕ್ಕೂ ಕೂಡ ಅದು ಈಸಿ ಆಗುತ್ತೆ. ಯು ಆರ್ ನಾಟ್ ಓನ್ಲಿ ಡೂಯಿಂಗ್ ಫೇವರ್ ಫಾರ್ ಯೋರ್ ಸೆಲ್ಫ್, ಇನ್ನು ನೆಕ್ಸ್ಟ್ ಬರೋ ಬ್ಯಾಚ್ಗೂ ಕೂಡ ನಾನು ಇದೇ ಪ್ಲೇ ಲಿಸ್ಟ್ ನ ಶೇರ್ ಮಾಡೋದ್ರಿಂದ ನೀವು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬಹುದು. ಆಯ್ತಾ. ಸೊ ನಿಮಗೆ ಇಷ್ಟವಾದ ದಾಸರ ಪದ ಆಗಿರಬಹುದು, ಅಥವಾ ಭಕ್ತಿಗೀತೆಗಳಾಗಿರ್ಬೋದು, ಅದನ್ನೆಲ್ಲ ಸುಳಾದಿಗಳಾಗಿರ್ಬಹುದು, ಒಳ್ಳೆ ಕೀರ್ತನೆಗಳಾಗಿರ್ಬೋದು, ಈ ಥರದನ್ನೆಲ್ಲ ನೀವು ನಂಗೆ ಶೇರ್ ಮಾಡಿದ್ರೆ ನಾನು ಅದನ್ನ ಅದೇ ಲಿಂಕ್ನ ಇಲ್ಲಿಗೆ ಆಡ್ ಮಾಡಿಬಿಡ್ತೀನಿ. ಓಕೆ. ಸೊ ಎಸ್, ಈ ರೀತಿ ಅದನ್ನ ಯೂಸ್ ಮಾಡ್ಕೊಳ್ಳಿ. ನಂತರ ಗರ್ಭಜ್ಯೋತಿ ಕಂಫರ್ಟ್ ಅಂಡ್ ಸೇಫ್ಟಿ ಕಿಟ್ ಅಂತ ಇದೆ. ಓಕೆ. ಸೊ ಇದ್ರ ಬಗ್ಗೆನೂ ಸ್ವಲ್ಪ ಹೇಳ್ಬಿಡ್ತೀನಿ. ಅಂದ್ರೆ ಇದು ಯಾಕೆ ನಾನು ಲಿಸ್ಟ್ ಮಾಡಿದ್ದು ಅಂತಂದ್ರೆ, ಕೆಲವೊಬ್ರು ಕೇಳ್ತಾ ಇರ್ತೀರಾ ಮ್ಯಾಮ್, ಮೆಟರ್ನಿಟಿ ಪಿಲ್ಲೋ ಆಗಿರ್ಬೋದು ಅಲ್ವಾ. ಸೊ ಇದೆಲ್ಲಾನು ಸಂಗೀತ ಅವರು ಮೊನ್ನೆ ಕ್ಲಾಸಲ್ಲಿ ಹೇಳಿದ್ರು ಅಲ್ವಾ, ಒಂದು 2 months ಬ್ಯಾಕ್. ಅವ್ರಿಗೆ ಆ ಪಿಲ್ಲೋ ತುಂಬಾ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬಿಟ್ಟು, ಆ ಥರ ಕೆಲವೊಂದು ಪಿಕ್ಚರ್ಸ್ ಆಗಿರ್ಬೋದು, ಕೆಲವೊಂದು ಪ್ರಾಡಕ್ಟ್ಸ್ ಆಗಿರ್ಬೋದು, ನೀವು ಸರ್ಚ್ ಮಾಡ್ತಾ ಇರ್ತೀರಾ, ನಿಮ್ಗೆ ಯಾವುದು ಕರೆಕ್ಟ್ ಅಂತ ಗೊತ್ತಾಗಿರಲ್ಲ. ಸೊ ಅದಕ್ಕೆ
ಎಲ್ಲ ಇಲ್ಲೇ ಸಿಕ್ಬಿಡ್ಲಿ ಅನ್ನೋ ಕಾರಣಕ್ಕೆ ಅದೇ ಪ್ರಾಡಕ್ಟನ್ನ ನಾನು ಇಲ್ಲಿ ಇದು ಮಾಡಿದ್ದೀನಿ ಆಯ್ತಾ, ಲಿಸ್ಟ್ ಮಾಡಿದ್ದೀನಿ. ಮೆಟರ್ನಿಟಿ ವಿಯರ್ ಆಗಿರ್ಬೋದು, ಅಂದ್ರೆ ಅಂಡರ್ ಗಾರ್ಮೆಂಟ್ಸ್ ಇಂದ ಹಿಡಿದು ಬೇರೆ ಎಲ್ಲಾನು ಆಯ್ತಾ, ಈವನ್ ಕ್ಲೋತ್ಸ್ ಹೊರಗಡೆ ಅಂದ್ರೆ ನಾವು ಯೂಸ್ ಮಾಡುವಂಥದ್ದು. ಅಕಸ್ಮಾತ್ ನಿಮ್ಗೆ ಒಂದು ಒಳ್ಳೆ ಕ್ವಾಲಿಟಿ ಅಂಡ್ ಈವನ್ ಬ್ರೀದಬಲ್, ತುಂಬಾ ಇರಿಟೇಷನ್ ಫ್ರೀ ಆಗಿರುವಂಥದ್ದು. ಪ್ರೆಗ್ನೆನ್ಸಿಲಿ ಇದನ್ನ ಎಲ್ಲರೂ ನೋಡ್ತಾ ಇರ್ತಾರೆ. ಸೊ ದಿವ್ಯಾ ಅವರು ಶೇರ್ ಮಾಡಿದ್ರು ನಂಗೆ. ಸೊ ಅದನ್ನ ಇಲ್ಲಿ ಮೆಟರ್ನಿಟಿ ವಿಯರ್ಗೆ ಇದು ರೆಫರೆನ್ಸ್ ಹಾಕಿದ್ದೀನಿ. ದೆನ್ ಸ್ಟೂಲ್ ಕೆಲವೊಬ್ರಿಗೆ ಯೂಸ್ ಮಾಡೋದಕ್ಕೆ ಅದು ಕೂಡ ಶೇರ್ ಮಾಡಿದ್ರು. ಅದನ್ನು ಕೂಡ ಅಂದ್ರೆ ನೀವೇ ಮಾಡಿರುವಂಥದ್ದು, ಕೆಲವೊಬ್ರು ಗ್ರೂಪ್ ಅಲ್ಲಿ ಹಾಕಿದ್ರೆ ಅದನ್ನೇ ನಾನು ಶೇರ್ ಮಾಡಿದ್ದೀನಿ. ಯಾಕಂದ್ರೆ ಇದು ಲಾಂಗ್ ಟೈಮ್ ನಾನು ಯೂಸ್ ಮಾಡೋದ್ರಿಂದ ನೆಕ್ಸ್ಟ್ ಬರುವವರಿಗೂ ಕೂಡ ಇದು ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು. ಸೊ ನೀವು ಯೂಸ್ ಮಾಡಿ ಅದು ಚೆನ್ನಾಗಿದೆ ಅಂತ ಹೇಳಿರೋದಕ್ಕೆ ನಾನು ಅದನ್ನೇ ಇಲ್ಲಿ ಹಾಕಿದ್ದೀನಿ. ಓಕೆ, ಸೊ ಓಕೆ, ಇದು ಅಷ್ಟೇ ಮೆಟರ್ನಿಟಿ ಪಿಲ್ಲೋ ಇದೆ ಆಯ್ತಾ. ಸೊ ಇನ್ನೂ ಯಾವ್ದಾದ್ರು ನಿಮಗೆ ಪ್ರೆಗ್ನೆನ್ಸಿ ಪ್ರಾಡಕ್ಟ್ಸ್ ಓಕೆ ಯಾವ್ದಾದ್ರು ಬೇಕು ಅಂತ ಅನ್ಸಿದ್ರು ಕೂಡ ನನಗೆ ಕೇಳಿ, ನಾನು ಅದ್ರ ಬಗ್ಗೆ ಸರ್ಚ್ ಮಾಡಿಬಿಟ್ಟು ರಿಸರ್ಚ್ ಮಾಡಿಬಿಟ್ಟು ಆಮೇಲೆ ಹಾಕ್ತೀನಿ. ಓಕೆ, ಸೊ ಗರ್ಭಧಾರಣೆಗೆ ತಯಾರಿ ಮಾಡ್ತಾ ಇರೋರು ಈ ಸಾಂಗ್ಸ್ನ ಕೇಳಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಅದು ಪ್ಲಾನಿಂಗ್ ಇಂದಾನು, ಅಂದ್ರೆ ಇದನ್ನ ಯಾಕೆ ಹಾಕಿರೋದು ಅಂದ್ರೆ ಕೆಲವೊಬ್ರು ನನಗೆ ಪ್ಲಾನಿಂಗ್ ಇಂದಾನು ಸೇರ್ಕೊಳ್ತಾರೆ, ರೈಟ್. ಸೊ ಅದಕ್ಕೆ ನಾನು ಇದನ್ನು ಕೂಡ ಹಾಕಿದ್ದೀನಿ. ಇದನ್ನ ನೀವು ಕೂಡ ಯೂಸ್ ಮಾಡ್ಬೋದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ, ಮನಸ್ಸಿನ ಶಾಂತಿಗೆ, ಸಂತಾನ ಪ್ರಾಪ್ತಿಗೆ, ಮತ್ತೆ ಸ್ತ್ರೀ ಶಕ್ತಿ, ಅದು ರಾಗ ಕಲ್ಯಾಣಿ ಆಗಿದೆ. ಹಂಸಧ್ವನಿ ಇದು ಹೊಸ ಜೀವಕ್ಕೆ ಆಹ್ವಾನ ಕೊಡೋದು ಆಯ್ತಾ. ಸೊ ಇಲ್ಲಿಂದ ಮಂತ್ ವೈಸ್ ಪ್ರೆಗ್ನೆನ್ಸಿ ರಾಗಾಸ್. ಓಕೆ, ಮಂತ್ ವೈಸ್ ಯಾಕೆ ಅಂತಂದ್ರೆ ಕೆಲವೊಬ್ರು ಫಸ್ಟ್ ಮಂತ್ ಇರ್ತೀರಾ, ಸೆಕೆಂಡ್ ಮಂತ್, ಥರ್ಡ್ ಮಂತ್ ಈ ತರ ಇರ್ತೀರಾ. ಅದಕ್ಕೆ ನಿಮಗೆ ಯಾವ ತಿಂಗಳು ಸೂಟೇಬಲ್ ಅದನ್ನ ಇಲ್ಲಿಗೆ ಹೋಗ್ಬಿಟ್ಟು ನಿಮ್ಗೆ ಯಾವ ಮಂತ್ ಅಲ್ಲಿ ಇದ್ದೀರಾ ಆ ಮಂತ್ ಅಲ್ಲಿರುವಂತಹ ಪ್ಲೇ ಲಿಸ್ಟ್ ಗಳನ್ನ ಪ್ಲೇ ಮಾಡಿ, ರಾಗಗಳನ್ನ ಪ್ಲೇ ಮಾಡಿ. ಸೆಕೆಂಡ್ ಮಂತ್ ಇದ್ರೆ ಇದು ಆಯ್ತಾ. ಸೊ ಇದೆಲ್ಲ ಏನು ಲಾಭ ಏನು ಅಂತ ಕೂಡ ನಾವು ಮೆನ್ಷನ್ ಮಾಡಿದೀವಿ. ಓಕೆ, ಸೊ ಲಾಭ ಏನಾಗುತ್ತೆ ಅಂತ ತಿಳ್ಕೊಂಡು ಮಾಡಿದಾಗ ನಿಮ್ಗೆ ತುಂಬಾ ಚೆನ್ನಾಗಿ ಅದು ಇನ್ನ ವೈಬ್ರೇಷನ್ಸ್ ಫೀಲ್ ಆಗುತ್ತೆ ಆಯ್ತಾ. ಸೊ ಕಾನ್ಫಿಡೆನ್ಸ್ ಕೂಡ ಬರುತ್ತೆ ನಿಮ್ಗೆ ಅಲ್ವಾ. ಅದಕ್ಕೆ ಸೆಕೆಂಡ್ ಮಂತ್ ಭಾವನಾತ್ಮಕ ಸಮತೋಲನ ಬರಬೇಕು ಅಂದ್ರೆ ಸೆಕೆಂಡ್ ಮಂತ್ ಅಲ್ಲಿ ಮನಸ್ಸಿನ ಅಶಾಂತಿ, ವಾಂತಿ. ಸೆಕೆಂಡ್ ಮಂತ್, ಫಸ್ಟ್ ಮಂತ್ ಏನಾಗುತ್ತೆ ಅಂದ್ರೆ ಗರ್ಭದ ಸ್ಥಿರತೆ ಇಂಪಾರ್ಟೆಂಟ್ ಅಲ್ವಾ. ಅವಾಗ ತಾನೇ ಇನ್ನ ನಿಮ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರುತ್ತೆ, ಇಲ್ಲ ಆಗಿರಲ್ಲ, ಪಿಂಕ್ ಲೈನ್ಸ್ ಬಂದಿರುತ್ತೆ, ಡಾಕ್ಟರ್ ಇನ್ನು ಏನು ಕನ್ಫರ್ಮೇಶನ್ ಕೊಟ್ಟಿರಲ್ಲ. ಸೊ ಅವಾಗ ಸ್ವಲ್ಪ ಭಯ ಇರುತ್ತೆ. ಅಯ್ಯೋ ಇದು ಕೆಲವೊಬ್ರಿಗೆ ಅದು ಬೇಕಾಗಿರುತ್ತೆ, ಬೇಕಾಗಿರಲ್ಲ, ಈ ಥರದ್ದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ ಅಲ್ವಾ. ಸೊ ಸ್ವಲ್ಪ ಭಯ ಆಗಿರ್ಬೋದು, ಅಥವಾ ಸ್ಟೆಬಿಲಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಮ್ಮ ದೇಹ ಮೊದಲು ನಿಮ್ಮ ಮಗುವನ್ನ, ಆ ಚೇಂಜಸ್ ಅನ್ನ, ಆ ಹಾರ್ಮೋನಲ್ ಚೇಂಜಸ್ನ ಎಲ್ಲದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು ಅಲ್ವಾ. ಅದಕ್ಕೆ ಬೇಕಾಗಿರೋದೇನು ಸ್ಥಿರತೆ ಅಲ್ವಾ, ಫಿಯರ್ನ ಹೋಗಲಾಡಿಸೋದು. ಅದಕ್ಕೆ ಈ ಎರಡು ರಾಗಗಳು ಇಂಪಾರ್ಟೆಂಟ್. ಗರ್ಭದ ಬಿತ್ತನೆ ಶಕ್ತಿ ಬಲವಾಗುತ್ತೆ, ಅಂದ್ರೆ ಇಂಪ್ಲಾಂಟೇಶನ್ಗೆ ಈಸಿ ಆಗುತ್ತೆ. ಓಕೆ, ಸೊ ಸೆಕೆಂಡ್ ಮಂತ್ ಅಲ್ಲಿ ಏನು ಭಾವನಾತ್ಮಕವಾಗಿ ನಮ್ಗೆ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಬಾಡಿ ಅಡ್ಜಸ್ಟ್ ಆಗುವಾಗ ಏನಾಗುತ್ತೆ, ವಾಂತಿ ಜಾಸ್ತಿ ಆಗ್ತಾ ಇರುತ್ತೆ ಅಲ್ವಾ. ಸೆಕೆಂಡ್ ಆರ್ ಥರ್ಡ್ ಮಂತ್ ಅಲ್ಲಿ ತುಂಬಾನೇ ವಾಮಿಟಿಂಗ್ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಹೋದಾಗ ಏನಾಗುತ್ತೆ, ತುಂಬಾ ಭಯ ಆಗುತ್ತೆ. ಅಯ್ಯೋ ಯಾಕಾದ್ರೂ ಪ್ರೆಗ್ನೆಂಟ್ ಆಗಿದ್ದೀನೋ ಅಂದವರು ಕೂಡ ಇದಾರೆ, ತೆಗೆಸ್ದವರು ಕೂಡ ಇದಾರೆ. ಈ ಥರದ್ದು ಏನೂ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಿಮಗೆ ಸಪೋರ್ಟಿವ್ ಆಗೋದಕ್ಕೆ ಆಯ್ತಾ, ಸೊ ಸಪೋರ್ಟ್ ಮಾಡೋದಕ್ಕೆ ಈ ಒಂದು ರಾಗವನ್ನ ಕೇಳ್ಬೋದು. ಸಂತೋಷದ ಭಾವನೆ ಬರುತ್ತೆ, ಮತ್ತೆ ಭ್ರೂಣದೊಂದಿಗೆ ಬಂಧನ ಅಂದ್ರೆ ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತೆ ಆಯ್ತಾ. ಸೊ ಮನಸ್ಸಿನ ಅಶಾಂತಿ ಅದು ಕೂಡ ಹೋಗುತ್ತೆ. ವಾಂತಿ ಮತ್ತೆ ಭಾವನಾತ್ಮಕವಾಗಿ ಏರುಪೇರು ಅಂತಂದ್ರೆ ಮೂಡ್ ಸ್ವಿಂಗ್ಸ್ ಅಲ್ವಾ, ಅದು ಕೂಡ ಕಮ್ಮಿ ಆಗುತ್ತೆ. ದೆನ್ ಮಂತ್ ವೈಸ್ ಪ್ರೆಗ್ನೆನ್ಸಿ ರಾಗದಲ್ಲಿ 3ನೇ ತಿಂಗಳು ಶರೀರದ ಶಕ್ತಿ ಆಯ್ತಾ. ಥರ್ಡ್ ಮಂತ್ ಅಲ್ಲಿ ಶಕ್ತಿ ಜಾಸ್ತಿ ಆಗ್ಬೇಕು ನಮ್ಗೆ, ಇಡೀ ಬಾಡಿದು ಅಲ್ವಾ. ಸೊ ಗರ್ಭದ ಬೆಳವಣಿಗೆ ಚೆನ್ನಾಗಾಗ್ಬೇಕು. ನಾನು ಹೇಳ್ದೆ ಈವನ್ ಮಗುವಿನ ಮುಖ, ಕೈ ಕಾಲು, ಪುಟಾಣಿ ಕೈ ಕಾಲು ಇವಾಗ್ಲೇ ಎಲ್ಲ ವಿಸಿಬಲ್ ಆಗಿರುತ್ತೆ ಸ್ಕ್ಯಾನಿಂಗ್ ಅಲ್ಲಿ ನೋಡಿದ್ರೆ ನಿಮ್ಗೆ ಅಲ್ವಾ. ಸೊ ನಮ್ಮಲ್ಲಿ ಸ್ಕ್ಯಾನ್ ಅಷ್ಟೊತ್ತಿಗೆ ಆಗ್ಲೇ ಪೂರ್ತಿ ಡೆವಲಪ್ ಆಗಿ ಕೈ ಕಾಲು ಎಲ್ಲಾನು ಕಾಣಿಸ್ತಾ ಇರುತ್ತೆ ಅಲ್ವಾ. ಸೊ ಅಲ್ಲಿಗೆ ಶರೀರದ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇರುತ್ತೆ ಮಗುದು ಅಲ್ವಾ. ಈ ಟೈಮಲ್ಲಿ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ, ಭ್ರೂಣಕ್ಕೆ ಶಕ್ತಿ ಕೊಡೋದಕ್ಕೆ, ಮತ್ತೆ ತಾಯಿಗೆ ಧೈರ್ಯ ಕೊಡೋದಕ್ಕೆ ಈ ಒಂದು ಯಮನ್ ರಾಗ ಯೂಸ್ಫುಲ್ ಆಗುತ್ತೆ. ಸೊ ಈ ತರ 4ನೇ ತಿಂಗಳು ಹೃದಯದ ಚಕ್ರ ಜಾಗೃತಿ ಅಂದ್ರೆ ಹಾರ್ಟ್ ಚಕ್ರ ಅಲ್ವಾ. ಸೊ ನಮ್ಮ ಅನಾಹತ ಚಕ್ರ
ತುಂಬಾ ಚೆನ್ನಾಗಿ ಅದು ಅಫ್ಕೋರ್ಸ್ ಹಾರ್ಟ್ ಬೀಟ್ ಸ್ಟಾರ್ಟ್ ಆದಾಗಿಂದ ಮಗುವಿನ ಹಾರ್ಟ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಬಟ್ ಇಲ್ಲಿ ಕಂಪ್ಲೀಟ್ಲಿ 4th ಮಂತ್ ಅಲ್ಲಿ ಡೆವಲಪ್ ಆಗಿರೋದ್ರಿಂದ ಅದಕ್ಕೆ ಶಕ್ತಿ ಕೊಡೋದಕ್ಕೆ ಮತ್ತೆ ಹಾರ್ಟ್ ಚಕ್ರ ಜಾಗೃತವಾಗೋದಕ್ಕೆ ಇದರ ಉದ್ದೇಶ ಪ್ರೀತಿ ಮಾತೃತ್ವ ಅಲ್ವಾ. ಸೊ ಅನಾಹತ ಚಕ್ರ, ಹಾರ್ಟ್ ಚಕ್ರ ಇಸ್ ಫಾರ್ ಲವ್, ಮದರ್ಹುಡ್ ಅಲ್ವಾ. ಅದನ್ನ ಫೀಲ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಮಗು ಕೂಡ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸಂತೋಷದ ಭಾವನೆ ಭ್ರೂಣದೊಂದಿಗೆ ಬಂಧನ, ಇದು ಕೂಡ ಅಷ್ಟೇ. ಓಕೆ, ದೆನ್ 5th ಮಂತ್ ಬುದ್ಧಿ ಮತ್ತು ಸಂವೇದನೆ. ಆಯ್ತಾ. ಸೊ ಸಂವೇದನೆ ಅಂತಂದ್ರೆ ಏನು, ನಮ್ಮ ಸೆನ್ಸಿಟಿವಿಟಿ ಆಗಿರ್ಬೋದು, ಅಂದ್ರೆ ಎಲ್ಲಾ ಸೆನ್ಸಸ್ನು ನಾವು ಅಬ್ಸರ್ವ್ ಮಾಡೋದಾಗಿರ್ಬೋದು. ನಿಮ್ಗೆ 6ನೇ ತಿಂಗಳಷ್ಟರಲ್ಲಿ ಮಗುಗೆ ಕಣ್ಣು ಕಾಣುತ್ತೆ, ಕಿವಿ ಕೇಳುತ್ತೆ, ಇದನ್ನೆಲ್ಲ ನೀವು ಕೇಳಿರ್ತೀರ ಅಲ್ವಾ. ಸೊ ಈ 5th ಮಂತ್ ಅಲ್ಲೇ ಪೂರ್ತಿ ಅದು ಎಲ್ಲ ಡೆವಲಪ್ ಆಗುವಂತಹ ಸಮಯ. ಆಯ್ತಾ. ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಆಗ್ತಾ ಇರುತ್ತೆ. ಆಯ್ತಾ. ಸೊ ಕೆಲವೊಬ್ರು 6th ಮಂತ್ ಇಂದ ಸ್ಟಾರ್ಟ್ ಮಾಡ್ತಾರೆ ಗರ್ಭ ಸಂಸ್ಕಾರನ, ಯಾಕಂದ್ರೆ ಅಲ್ಲಿಗೆ ಮಗುಗೆ ಎಲ್ಲ ಸೆನ್ಸಸ್ ಡೆವಲಪ್ ಆಗಿದೆ, ಇನ್ನು ಮೇಲೆ ನಾವು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ನಾವ್ ಯಾಕೆ ಮುಂಚೆನೆ ಮಾಡ್ತೀವಿ ಅಂತಂದ್ರೆ ಎಲ್ಲಾ ಸ್ಟೇಜಸ್ಸು ಇಂಪಾರ್ಟೆಂಟ್. ನಾನು ಇದುವರೆಗೂ ಹೇಳಿದ್ನಲ್ವಾ, ಫಸ್ಟ್ ಇಂಪ್ಲಾಂಟೇಶನ್ ಆಗುತ್ತೆ, ನಿಮ್ಮ ದೇಹ ಮಗುನ ಅಕ್ಸೆಪ್ಟ್ ಮಾಡುತ್ತೆ. ಈ ಸ್ಟೇಜ್ ಅಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ? ಮಾಡಬೇಕು. ಇಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ, ಕ್ಲಾರಿಟಿ ಬೇಕಾಗುತ್ತೆ, ಭಯ ಇರುತ್ತೆ, ಅದನ್ನ ಹೋಗ್ಲಾಡಿಸ್ಬೇಕಾಗುತ್ತೆ, ಸ್ಟೆಬಿಲಿಟಿ ಬೇಕಾಗುತ್ತೆ, ನಮ್ಮ ಮೈಂಡ್ ಅಲ್ಲಿ ಬರೋ ಎಷ್ಟೋ ಥಾಟ್ಸ್ ಕ್ವೆಶನ್ಸ್ಗೆ ಆನ್ಸರ್ಸ್ ಬೇಕಾಗುತ್ತೆ, ಅವಾಗ ಮೈಂಡ್ ಕಾಮ್ ಆಗಿರುತ್ತೆ ಅಲ್ವಾ. ಅದಕ್ಕೆ ನಾವು 1st ಮಂತ್ ಇಂದಾನೆ ನಾನು ಎಲ್ಲರಿಗೂ ಸಪೋರ್ಟ್ ಕೊಡ್ತಾ ಇರೋದು. ಓಕೆ, ಅದಕ್ಕೋಸ್ಕರ ಎಲ್ಲದನ್ನು 1st ಮಂತ್ ಇಂದಾನು ಕೂಡ ನಾವು, ಅಂದ್ರೆ ಬಿಫೋರ್ ಪ್ಲಾನಿಂಗ್ ಇಂದಾನು ಕೂಡ ರಾಗಗಳನ್ನ ಲಿಸ್ಟ್ ಮಾಡಿರೋದು ಅದಕ್ಕೆ. ಓಕೆ, ಸೊ ಎಲ್ಲೂ ಯಾವ ಕ್ಷಣದಲ್ಲೂ ಏನು ಮಿಸ್ ಆಗೋದು ಬೇಡ ಅಂತ ಹೇಳಿ. ಓಕೆ, 6th ಮಂತ್ ಅಲ್ಲಿ ನರವ್ಯೂಹ ಅಂತಂದ್ರೇನು, ನಮ್ಮ ನ್ಯೂರಲ್ ಕನೆಕ್ಷನ್ಸ್ ಅಲ್ವಾ, ಬ್ರೈನ್ ಪ್ಯಾಟರ್ನ್ಸ್ ಕ್ರಿಯೇಟ್ ಆಗೋದು, ನ್ಯೂರಲ್ ಕನೆಕ್ಷನ್ಸ್ ಬಿಲ್ಡ್ ಆಗುವಂತಹ ಮೇನ್ ಸ್ಟೇಜ್ ಇದು 6th ಮಂತ್. ಆಯ್ತಾ. ಅದಕ್ಕೆ ನರ ವ್ಯವಸ್ಥೆ ಮತ್ತು ಶಾಂತಿ. ಸೊ ಮಗುವಿನ ಏನು ಬುದ್ಧಿಯ ಬೆಳವಣಿಗೆ ಆಗಿರ್ಬೋದು, ಆ ಬುದ್ಧಿಶಕ್ತಿ, ಸಾಮರ್ಥ್ಯ, ಇದೆಲ್ಲದೂ ಕೂಡ ಇವಾಗ ಇನ್ನ ಜಾಸ್ತಿ ಫಾರ್ಮೇಶನ್ ಆಗ್ತಾ ಹೋಗುತ್ತೆ, ರಚನೆ ಆಗ್ತಾ ಹೋಗುತ್ತೆ. ನರವ್ಯೂಹ, ನರಮಂಡಲ ಅಂತ ಕರಿತೀವಿ ಅಲ್ವಾ. ಇಲ್ಲಿ ಏನು ನಮ್ಮ ಬ್ರೈನ್ ಅಲ್ಲಿ ನ್ಯೂರಲ್ ಪಾತ್ವೇಸ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಬ್ರೈನ್ ಸೆಲ್ಸ್ ನ ನ್ಯೂರಾನ್ಸ್ ಅಂತ ಕರೀತಾರೆ. ಆಯ್ತಾ. ಬೇರೆ ಸೆಲ್ಸ್ಗಳನ್ನ ಜೀವಕೋಶಗಳು ಅವೆಲ್ಲ ಬೇರೆ, ಅಂದ್ರೆ ಎಲ್ಲದಕ್ಕೂ ಇಂಟೆಲಿಜೆನ್ಸ್ ಇದೆ, ಬಟ್ ಬ್ರೈನ್ ಸೆಲ್ಸ್ಗೆ ಜಾಸ್ತಿ ಇಂಟೆಲಿಜೆನ್ಸ್ ಇದೆ. ಮೆಮೊರಿ ಪವರ್ ಅಂತ ಏನ್ ಕರಿತೀವಿ, ಮೆಮೊರಿ ನಾವೇನ್ ಸ್ಟೋರ್ ಮಾಡ್ತೀವಿ ಅದನ್ನ ರೀಟ್ರೀವ್ ಮಾಡೋದಾಗಿರ್ಬೋದು, ಅದನ್ನ ಪ್ರಿಸರ್ವ್ ಮಾಡೋದಾಗಿರ್ಬೋದು, ಅಥವಾ ಪ್ರಾಸೆಸ್ ಮಾಡೋದಾಗಿರ್ಬೋದು, ಸುಮಾರು ಕೆಲಸ ಮಾಡುತ್ತೆ ಅದು ಅಲ್ವಾ. ಈ ಬ್ರೈನೇ ನಮ್ಮ ದೇಹದ 90% ನೀರನ್ನ ಕನ್ಸ್ಯೂಮ್ ಮಾಡುತ್ತೆ ಅಂತ ಹೇಳಿದೀನಿ. ಯಾಕೆ ಅಷ್ಟೊಂದು ಕನ್ಸ್ಯೂಮ್ ಮಾಡ್ಬೇಕು? ಈ ಮೆಮೊರಿನೆಲ್ಲ ಪ್ರಾಸೆಸ್ ಮಾಡೋದಕ್ಕೆ. ಆಯ್ತಾ. ಸೊ ಅದಕ್ಕೆ ಇಡೀ ದೇಹಕ್ಕೆ ಕೊಡ್ಬೇಕಾದ ಸಿಗ್ನಲ್ಸು ಇಲ್ಲೇ ಇರೋದ್ರಿಂದ ನ್ಯೂರಲ್ ಪಾತ್ವೇಸ್, ನರವ್ಯೂಹ, ಇದು ಕನೆಕ್ಷನ್ಸ್ ಬಿಲ್ಡ್ ಆಗುವಂತಹ ಸಮಯದಲ್ಲಿ ನಾವು ಅದಕ್ಕೆ ಸಪೋರ್ಟ್ ಕೊಡ್ತೀವಿ. ಆಯ್ತಾ. ಏನು ಗಾಢವಾದ ವಿಶ್ರಾಂತಿ ಮತ್ತೆ ಆತಂಕ ನಿವಾರಣೆ, ಇದಕ್ಕೆ ಈ ರಾಗಗಳು, ರಾಗ ಕಲಾವತಿ ಮತ್ತೆ ರಾಗ ಅಹಿರ್ ಭೈರವ್, ಇದು ಕೂಡ ಸಪೋರ್ಟ್ ಆಗುತ್ತೆ. ಓಕೆ, ಸೊ ಎಲ್ಲ ರಾಗಗಳು, ಯಾವ ಯಾವ ರಾಗಗಳು ನಿಮ್ಗೆ ಬೇಕು, ಯಾವ ಪ್ರೆಗ್ನೆನ್ಸಿ ಸ್ಟೇಜ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ, ಈ ಬ್ಲೂ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಪ್ಲೇ ಆಗುತ್ತೆ. ಓಕೆ, ಸೊ ವೆರಿ ಈಸಿ. ಇಲ್ಲಿಗೆ ಹೋಗ್ಬೇಕು, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು, ಕೇಳಿಸ್ಕೋಬೇಕು ಅಷ್ಟೇ. ಆಯ್ತಾ. ಕೇಳಿಸ್ಕೊಳ್ಳುವಾಗ ಯು ಶುಡ್ ಗೆಟ್ ಇನ್ವಾಲ್ವ್ಡ್. ಆಯ್ತಾ. ಸೊ ಬೇರೆ ಕೆಲಸ ಮಾಡ್ತಾ ಇದ್ರೆ ಅಫ್ಕೋರ್ಸ್ ನಿಮ್ಗೆ ಬೇರೆ ಅದಕ್ಕೆ ಸಪ್ರೇಟ್ ಆಗಿ ಸಮಯ ತೆಗ್ದಿಡೋಕ್ ಆಗ್ಲಿಲ್ಲ ಅಂದ್ರೆ ಮಾತ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಮಾಡ್ಕೊಂಡು ಕೆಲಸ ಮಾಡಿ. ಇಲ್ಲ ಅಂದ್ರೆ ದಯವಿಟ್ಟು ದಿನಕ್ಕೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಹೊತ್ತು ಇದಕ್ಕೋಸ್ಕರ ತೆಗ್ದಿಡಿ. ಆಯ್ತಾ. ಇಲ್ಲ ರಾತ್ರಿ ಮಲ್ಗೋ ಮುಂಚೆನಾದ್ರೂ ಕೇಳಿಸ್ಕೊಳ್ಳಿ, ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ನೀವು ಕೇಳ್ತಾ ಬನ್ನಿ. ಓಕೆ, ಸೊ ಪ್ರತಿದಿನ ಮಾಡಕ್ಕಾಗಿಲ್ಲ, ಕೆಲವೊಂದ್ಸರಿ ಮಿಸ್ ಆಯ್ತು ಅಂದ್ರೆ ಡೋಂಟ್ ಫೀಲ್ ಗಿಲ್ಟಿ. ಓಕೆ. 7th ಮಂತ್ ಅಲ್ಲಿ ಧೈರ್ಯ ಮತ್ತು ಸ್ಥೈರ್ಯ ಅಲ್ವಾ. ತಾಯಿಯ ಮನೋಬಲವನ್ನ ಜಾಸ್ತಿ ಮಾಡ್ಬೇಕು, ಯಾಕಂದ್ರೆ ಬರ್ತಾ ಬರ್ತಾ ಕೆಲವೊಬ್ರಿಗೆ ಪಿರಿಟಮ್ ಲೇಬರ್ ಭಯ ಇರ್ಬೋದು, ಅಥವಾ ಬೇರೆ ಇನ್ನೇನಾದ್ರೂ ಆಗುತ್ತೆ, ಅಯ್ಯೋ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಎಷ್ಟೋ ಜನ ಹೆದರ್ಸ್ಬಿಡ್ತಾರೆ, ಅಯ್ಯೋ 7th ಮಂತ್ ತುಂಬಾ ಕೇರ್ಫುಲ್ ಆಗಿರೋ, ಅಥವಾ 8th ಮಂತ್ ಕೇರ್ಫುಲ್. ಸೊ ಈ ತರ ಹೇಳ್ದಾಗ ಅಯ್ಯೋ ನಮಗೆ ಭಯ ಭಯ ಅನ್ಸುತ್ತೆ, ಏನಾದ್ರೂ ಆಗ್ಬಿಟ್ರೆ ಅಥವಾ ಸೊ ಆ ತರ ಅವ್ರಿಗೆ ಹಾಗಾಗಿತ್ತಂತೆ, ಈ ತರ ಅಂತೆ ಅಂತ ಹೇಳ್ಬಿಟ್ಟು ಸ್ಟೋರೀಸ್ ಕೇಳಿದಾಗ ಇನ್ನೂ ಜಾಸ್ತಿ ಭಯ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಅದು ಯಾವ್ದು ಬೇಡ ಅಂತ ಹೇಳ್ಬಿಟ್ಟು
ಬರ್ತಾ ಬರ್ತಾ ಈ 7th ಮಂತ್ 3rd ಟ್ರೈಮಿಸ್ಟರ್ ಸ್ಟಾರ್ಟ್ ಆಯ್ತು ಅಂದ್ರೆ ಡೆಲಿವರಿ ಅನ್ನುವಂಥದ್ದು ಇನ್ನೇನು ಹತ್ರ ಬರ್ತಾ ಇದೆ, ಯಾವ ಕ್ಷಣ ಅದು ಇದು ಎಲ್ಲಾನು ಅವಾಗಿಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಅಲ್ಲಿ ತನಕ ಸೆಕೆಂಡ್ ಟ್ರೈಮಿಸ್ಟರ್ ಅದು 6th ಮಂತ್ ತನಕ ನಾವು ಒಂದ್ ಸ್ವಲ್ಪ ಆರಾಮಾಗಿ ಇರ್ತೀವಿ. ಓಕೆ, ಸೊ ಸೆಕೆಂಡ್ ಟ್ರೈಮಿಸ್ಟರ್ ನ ಹನಿಮೂನ್ ಫೇಸ್ ಅಂತ ಕರೀತಾರೆ. ಯಾಕಂದ್ರೆ ಇಟ್ ಇಸ್ ವೆರಿ ಈಸಿ. ತುಂಬಾ ನಮಗೆ ಮೂಡ್ ಸ್ವಿಂಗ್ಸ್ ಅದೆಲ್ಲ ಅಷ್ಟೊತ್ತಿಗೆ ಕಮ್ಮಿ ಆಗಿರುತ್ತೆ, ವಾಂತಿ ಕಮ್ಮಿ ಆಗಿರುತ್ತೆ. ಸೊ ಕೆಲವೊಬ್ರಿಗೆ ಎಲ್ಲೋ ರೇರ್ ಕೇಸಲ್ಲಿ ಅಲ್ಲಿ ಕೂಡ ಇರುತ್ತೆ, ಬಟ್ ಒಂದು ಸ್ಮೂತ್ ಆಗಿ ಹೋಗುವಂತ ಫೇಸ್ ಅದು. ಆಯ್ತಾ, ನಿಮ್ಗೆ ಇವನ್ ಬೆಲಿ ಕಾಣಿಸ್ತಾ ಇರುತ್ತೆ, ಖುಷಿ ಆಗ್ತಾ ಇರುತ್ತೆ, ಬಟ್ ಅಷ್ಟೊಂದು ವೆಯ್ಟ್ ಇರಲ್ಲ. ಸೊ ಯು ಆರ್ ಮ್ಯಾನೇಜಬಲ್, ತುಂಬಾ ಈಸಿಯಾಗಿ ಲೈಫ್ ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಪ್ರೆಗ್ನೆನ್ಸಿ ಎಂಜಾಯ್ ಮಾಡ್ತೀರಾ. ರೈಟ್, 7th ಮಂತ್ ಇಂದ ಸ್ವಲ್ಪ ಡೆಲಿವರಿ ಕಡೆಗೆ ಗಮನ ಜಾಸ್ತಿ ಆಗ್ತಾ ಹೋಗುತ್ತೆ, ಅಥವಾ ಬೇರೆ ಏನೇನೋ ಪ್ರಿಪ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗಿಂದ ಸ್ವಲ್ಪ ಏನಾದ್ರೂ ಇರಿಸು ಮುರುಸು ಇರ್ಬೋದು. ಸೊ ಅವಾಗ ಕೂಡ ನಿಮ್ಗೆ ಧೈರ್ಯ, ಸ್ಥೈರ್ಯ, ಸ್ಥಿರತೆ ಬರಬೇಕು ಅಂತ ಹೇಳ್ಬಿಟ್ಟು ಏನು ಮನೋಬಲ ಜಾಸ್ತಿ ಮಾಡೋದಕ್ಕೆ ಈ ವೈಬ್ರೇಷನ್ಸ್. ಓಕೆ, ರಾಗ ಕೋಮಲ್ ಅಸಾವರಿ ಅಂತ ಹೇಳಿ, ಮತ್ತೆ ರಾಗ ತೋಡಿ ರಾಗ. ಆಯ್ತಾ, ಇದನ್ನು ಕೂಡ ಲಿಸ್ಟ್ ಮಾಡಿದೀವಿ. ದೆನ್ ಒಳಗಿನ ಶಕ್ತಿಯನ್ನ ಜಾಗೃತ ಮಾಡೋದಕ್ಕೆ ಅಲ್ವಾ ಇದು ಹೆಲ್ಪ್ ಆಗುತ್ತೆ. ಅಂದ್ರೆ ನಿಮ್ಮ ಇನ್ನರ್ ಸ್ಟ್ರೆಂತ್, ಇನ್ನರ್ ಪವರ್ನ ಇನ್ಕ್ರೀಸ್ ಮಾಡೋದಕ್ಕೆ 8th ಮಂತ್ ಅಲ್ಲಿ, ಅಂದ್ರೆ 8ನೇ ತಿಂಗಳು ಪ್ರಸವಕ್ಕೆ ತಯಾರಿ ಆಗ್ತಾ ಇರೋದು. ಓಕೆ, ಸೊ ನೆಕ್ಸ್ಟ್ ಮಂತ್ ಇನ್ನೇನ್ ಡೆಲಿವರಿ ಹತ್ರ ಬರ್ತಾ ಇರುತ್ತೆ. ಮೇ ಬಿ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಬೇರೆ ಪ್ರಿಪ್ರೇಷನ್ಸ್ ಏನಾದ್ರೂ ಮೆಟರ್ನಿಟಿಗೆ ಬೇಕಾಗಿರೋ ಮಗು ಡೆಲಿವರಿ ಟೈಮಲ್ಲಿ ಬೇಕಾಗುವಂತ ಸಾಮಾನುಗಳನ್ನ ತೆಗೆದಿಟ್ಕೊಳ್ಳೋದಾಗಿರ್ಬೋದು, ಅಥವಾ ಬಾಡಿ ಪ್ರಿಪ್ರೇಷನ್ ಅವ್ರ ಮೈಂಡ್ ಪ್ರಿಪ್ರೇಷನ್. ಇನ್ನು ಒಂದು ದೊಡ್ಡ ಪ್ರಿಪ್ರೇಷನ್ ಸೀಮಂತಕ್ಕೆ ಪ್ರಿಪೇರ್ ಮಾಡ್ತಾ ಇರೋದು ಅಲ್ವಾ. ಸೊ ಆತರ ಅದ್ ಯಾಕೆ ಸೀಮಂತ ಅವಾಗೆ ಮಾಡ್ತಾರೆ ಅಂತಂದ್ರೆ, ಈ ಥಾಟ್ಸ್, ನೆಗೆಟಿವ್ ಥಾಟ್ಸ್ ಬರೋದ್ ಬೇಡ, ಸೊ ಭಯ ಹೆಚ್ಚಾಗೋದ್ ಬೇಡ ಅವ್ರಿಗೆ ಅಲ್ವಾ. ಅವ್ರ ಮನ್ಸನ್ನ ಡೈವರ್ಟ್ ಮಾಡೋಣ, ಸ್ವಲ್ಪ ಸಿಹಿ ತಿನ್ಸು ಅದು ಇದು ಎಲ್ಲ ತಿನ್ಸ್ಬಿಟ್ಟು ಅವ್ರಿಗೆ ಖುಷಿ ಪಡ್ಸೋಣ ಅಲ್ವಾ. ಸೊ ಇನ್ನೇನ್ ಡೆಲಿವರಿ ಅನ್ನುವಂತಹ ಭಯ ಅವ್ರಿಗೆ ಬೇಡ ಅನ್ನೋದಕ್ಕೆ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಒಂದ್ ರೀಸನ್. ಆಯ್ತಾ, ಇನ್ನೊಂದು ಇಲ್ಲಿ 8th ಮಂತ್ ಅಲ್ಲಿ ನಾನು ಹೇಳ್ದೆ, ಊರ್ಜಾ ಪೂರ್ತಿಯಾಗಿ ತಾಯಿ ಹತ್ರ ಒಂದ್ಸರಿ ಇರುತ್ತೆ, ಪೂರ್ತಿಯಾಗಿ ಮಗುವಿನ ಹತ್ರ ಒಂದ್ಸರಿ ಇರುತ್ತೆ ಅಲ್ವಾ. ಸೊ ಈ ಟೈಮಲ್ಲೂ ಕೂಡ ಕೆಲವೊಂದು ಮೂಡ್ ಸ್ವಿಂಗ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ಕೂಡ ರಿಡ್ಯೂಸ್ ಮಾಡೋದಕ್ಕೆ ಸೀಮಂತ ಅನ್ನೋದು ಒಂದ್ ಸ್ವಲ್ಪ ಪ್ರಿಪ್ರೇಷನ್, ಮೈಂಡ್ ಡೈವರ್ಟ್ ಆಗುತ್ತೆ ಅಂಡ್ ಯು ಫೀಲ್ ಹ್ಯಾಪಿ, ಪ್ಯಾಂಪರ್ಡ್ ಅಲ್ವಾ. ಎಲ್ಲರೂ ಬಂದು ವಿಸಿಟ್ ಮಾಡೋದು, ನಿಮ್ಗೆ ವಿಚಾರಿಸೋದು, ಅದೆಲ್ಲ ಖುಷಿ ಕೊಡುತ್ತೆ. ಓ, ನನ್ಗೂ ಎಷ್ಟೊಂದ್ ಜನ ಕೇರ್ ಮಾಡ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ಮಾಡ್ತಾರೆ. ಅಂಡ್ ಇನ್ನೂ ಒಂದು ಉದ್ದೇಶ ಏನು, ಇದು ರಾಗಗಳ ಉದ್ದೇಶ ಏನು, ದೇಹ ಮತ್ತು ಮನಸ್ಸಿನ ಸಮನ್ವಯ. ಆಯ್ತಾ, ಮೈಂಡ್ ಅಂಡ್ ಬಾಡಿ ಕೋಹರೆನ್ಸ್ ಅಂತ ಕರಿತೀವಿ. ಆಯ್ತಾ, ಈ ಎರಡು ಸಮನ್ವಯ ಆಗ್ಬೇಕು ಅಂದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ರಾಗ ಭೈರಾಗಿ ಅನ್ನೋದು ಹೆಲ್ಪ್ ಮಾಡುತ್ತೆ, ಪ್ರಸವದ ಭಯವನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ, ನಿಮ್ಮನ್ನ ಕಾಮ್ ಆಗಿರ್ಸುತ್ತೆ. ಓಕೆ, ಸೊ 9th ಮಂತ್ ಸುಲಭ ಪ್ರಸವ. ಆಯ್ತಾ, ಈಸಿ ಡೆಲಿವರಿ ಆಗೋದಕ್ಕೆ ನಮ್ಗೆ ಏನ್ ಬೇಕು, ಶಾಂತವಾಗಿ ಅಥವಾ ಸುಗಮವಾಗಿ ಡೆಲಿವರಿ ಆಗೋದಕ್ಕೆ ಇದನ್ನ ಈ ನೀಲಾಂಬರಿ ಮತ್ತು ಜಾನ್ಪುರಿ ಈ ಎರಡೂ ಮ್ಯೂಸಿಕ್ಸ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಆಯ್ತಾ, ಸೊ ಇನ್ನೂ ಒಂದ್ ಸ್ವಲ್ಪ ಮುಂದೆ ಹೋಗಿ ಕೆಲವೊಂದು ಮಂತ್ರಗಳನ್ನು ಸಜೆಸ್ಟ್ ಮಾಡ್ತೀವಿ ನಾವು ಅಲ್ವಾ. ಏನು ವಿಷ್ಣು ಸಹಸ್ರನಾಮ ತುಂಬಾ ಫೇಮಸ್ ಇದೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಏನು ಸ್ತ್ರೀ ಶಕ್ತಿ ಬ್ಯಾಲೆನ್ಸ್ ಮಾಡೋದಕ್ಕೆ. ಆಯ್ತಾ, ಯೂಟ್ರಸ್ ಹೆಲ್ತ್ಗೆ ಲಲಿತಾ ಸಹಸ್ರನಾಮ ಕೇಳ್ಬೋದು, ನಾರ್ಮಲ್ ಡೆಲಿವರಿಗೆ ವಿಷ್ಣು ಸಹಸ್ರನಾಮ ಕೇಳ್ಬೋದು. ಮತ್ತೆ ಇನ್ನು ಹನುಮಾನ್ ಚಾಲೀಸನು ಅಷ್ಟೇ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ. ಆಯ್ತಾ, ನಾನು ಮೊದಲೇ ಹೇಳಿದೀನಿ, ಎರಡೂ ನಾರ್ಮಲ್ ಡೆಲಿವರಿಗೆ ನಂಗೆ ಹನುಮಾನ್ ಚಾಲೀಸನೇ ಹೆಲ್ಪ್ ಆಗಿದ್ದು. ಓಕೆ, ಮೈಂಡಲ್ಲಿ ಪೂರ್ತಿ ಅದೇ ಓಡ್ತಾ ಇತ್ತು ಆಯ್ತಾ, ಬೇರೆ ಏನು ಓಡ್ತಾ ಇರ್ಲಿಲ್ಲ ಮೈಂಡಲ್ಲಿ, ಬರೀ ನೋವು ಅದನ್ನ ಹೇಗೆ ಕಡಿಮೆ ಮಾಡೋದು ಮತ್ತೆ ಹನುಮಾನ್ ಚಾಲೀಸ ಓಡ್ತಾ ಇತ್ತು ಅಷ್ಟೇ. ಆಯ್ತಾ, ಸೊ ಈ ತರ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ. ನಿಮ್ಮ ಮೈಂಡ್ ಯಾವಾಗ ಪೇನ್ ಕಡೆಗೆ ಇದಾಗುತ್ತೆ ಅವಾಗ ಮತ್ತೆ ಡೈವರ್ಟ್ ಮಾಡ್ಬಿಟ್ಟು ಹನುಮಾನ್ ಚಾಲೀಸ ಕಡೆಗೆ ಅಥವಾ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳಿ, ಇಲ್ಲ ಮೈಂಡಲ್ಲೇ ಪ್ಲೇ ಮಾಡ್ಕೊಳ್ಳಿ. ಆಯ್ತಾ, ನಾನು ಎಷ್ಟು ಸಾರಿ ಕೇಳಿಸ್ಕೊಂಡ್ಬಿಟ್ಟಿದೆ ಅಂದ್ರೆ, ನಾನು ಸುಮ್ಮನೆ ಅದನ್ನ ಇಯರ್ಫೋನ್ ಅಥವಾ ಪ್ಲೇ ಮಾಡೋದು ಅವಶ್ಯಕತೆನೇ ಇರ್ಲಿಲ್ಲ. ಸುಮ್ನೆ ನಾನು ಕಣ್ಮುಚ್ಕೊಂಡ್ರೆ ಮೈಂಡಲ್ಲಿ ನನ್ ಬೇಕು ಬೇಡ ಅಂದ್ರೂ ಅದೇ ಬರ್ತಾ ಇತ್ತು ಶ್ರೀ ಗುರು ಚರಣ ಸರೋಜ ರಜ ಅಲ್ವಾ, ಅದು ಹಂಗೆ ಪ್ಲೇ ಆಗ್ತಾ ಇತ್ತು. ಓಕೆ, ಸೊ ಆ ಥರ ನೀವು ಪ್ರತಿದಿನ ಮಾಡ್ತಾ ಹೋದಾಗ ನೀವು ಕಣ್ಮುಚ್ಕೊಂಡ್ರೆ ಅದು ನಿಮ್ಗೆ ಪ್ಲೇ ಆಗ್ತಾ ಬರುತ್ತೆ, ಮನಸ್ಸಲ್ಲಿ ಅದನ್ನ ವೈಬ್ರೇಷನ್ಸ್ ಫೀಲ್ ಮಾಡ್ತಾ ಹೋಗ್ತೀರಾ. ಓಕೆ,
ಎಸ್, ಸುಖ ಪ್ರಸವ, ತಾಯಿ ಮಗು ಶಾಂತಿ ಆಗಿರ್ಬೋದು, ಇದೆಲ್ಲಾನು ಕೂಡ ಬೆನಿಫಿಟ್ಸ್. ಓಕೆ, ಸೊ ಮಧುರಾಷ್ಟಕಂ ಇದನ್ನ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಕೇಳಿ ಅಂತ ಹೇಳ್ತೀನಿ ಅಲ್ವಾ. ಸೊ ತುಂಬಾ ಒಳ್ಳೆಯ ಸಾಂಗ್, ತುಂಬಾ ಸೂತಿಂಗ್ ಆಗಿದೆ. ಸೊ ಅದೇ ಒಂದು ಇದನ್ನ ಪ್ಲೇ ಮಾಡಿ ಅಂದ್ರೆ ಲಿಸ್ಟ್ ಮಾಡಿದ್ದೀನಿ ನಾನು, ಮಧುರಾಷ್ಟಕಂ. ನಮ್ಮ ಮನೇಲಿ ಇದನ್ನ ತುಂಬಾ AI can now ಕೇಳ್ತೀವಿ build a ಕೂಡ. website in 90 seconds while the ಸೊ ತುಂಬಾ ಇಷ್ಟ ಆಗುತ್ತೆ ಕೇಳ್ತಾ ಕೇಳ್ತಾ. ಇದರಲ್ಲಿ ಎಲ್ಲ ನಮ್ಮ ಅದರಂ ಮಧುರಂ ಎಲ್ಲ ಅಂದ್ರೆ ಒಂದು ತುಟಿ ಇರ್ಬೋದು, ಕಣ್ಣಿರ್ಬೋದು, ಸ್ಕಿನ್ ಇರ್ಬೋದು, ಕೈ ಕಾಲುಗಳಿರ್ಬೋದು, ಎಲ್ಲವೂ ಕೂಡ ಮಧುರವಾಗಿದೆ. ಅಂದ್ರೆ ಇದನ್ನ ಯಾಕೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲೇ ಕೇಳ್ಬೇಕು ಅಂತ ಹೇಳ್ತೀವಿ ಅಂದ್ರೆ, ಅವಾಗ ಮಗುವಿನ ಎಲ್ಲ ದೇಹದ ಭಾಗಗಳು ರಚನೆ ಆಗುವಂತಹ ಸಮಯ ಆಗಿರುತ್ತೆ ಅಲ್ವಾ. ಸೊ ಆ ರಚನೆ ಆಗುವಂತಹ ಸಮಯದಲ್ಲಿ ಇದನ್ನ ಕೇಳಿದಾಗ ಮಗುವಿನ ದೇಹದ ಭಾಗಗಳು ಕೂಡ ಅದೇ ರೀತಿ ತುಂಬಾ ಚೆನ್ನಾಗಿ ರಚನೆ ಆಗ್ತಾ ಬರುತ್ತೆ. ಅಂದ್ರೆ ಮಗು ಲಕ್ಷಣವಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇದು ಪೂರ್ತಿ ಎಕ್ಸ್ಟರ್ನಲ್ ಅಪಿಯರೆನ್ಸ್. ಓಕೆ, ಬಟ್ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ. ನಮಗ್ ಬೇಕು, ಮುದ್ದಾದ ಮಗು ಬೇಕಲ್ವಾ. ಸೊ ಅದಕ್ಕೆ ಮುದ್ದಾದ ಮಗು ಬೇಕು, ಮತ್ತೆ ಆರೋಗ್ಯವಂತ ಮಗು ಬೇಕು ಅಂತಂದ್ರೆ ಈ ಸಾಂಗ್ ಅಂದ್ರೆ ಮಧುರಾಷ್ಟಕಂ ತುಂಬಾ ಒಳ್ಳೇದು, ಇದನ್ನ ಕೇಳ್ಬೋದು. मधुराधिपते इदं मधुरं वचनं मधुरं चरितं वसनं मधुरं हरितं मधुरं चरितं मधुरं मधुरं मधुराधिपते इदं मधुरं. ಸೊ ಈ ತರ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ದೇಹದ ಭಾಗಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ಮಂತ್ರ ಅದು. ಓಕೆ, ಸೊ ಅದನ್ನ ರಚನೆ ಆಗುವ ಟೈಮಲ್ಲೇನೆ ಕೂಡ ಕೇಳಿದ್ರೆ ಇನ್ನೂ ಒಳ್ಳೇದು. ಇನ್ನು ಫಸ್ಟ್ ಟ್ರೈಮಿಸ್ಟರ್ ಆಗ್ಬಿಟ್ಟಿದೆ, ನಾವೇನ್ ಮಾಡೋದು ಅಂತಂದ್ರೆ ನೀವು ಕೂಡ ಕೇಳಿ ಆಯ್ತಾ. ಥ್ರೂ ಔಟ್ ಪ್ರೆಗ್ನೆನ್ಸಿ ಕೇಳ್ಬೋದು, ಏನ್ ತೊಂದರೆ ಇಲ್ಲ ಆಯ್ತಾ. ತುಂಬಾ ಚೆನ್ನಾಗಿ ಮಗುವಿನ ದೇಹದ ಭಾಗಗಳ ರಚನೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸರಿ. ಇವಾಗ ಹಾ, ಕೇಳುವ ಮಾರ್ಗಸೂಚಿ ಇದನ್ನ ಕೂಡ ಕೊಡ್ತಿದೀವಿ. ಅಂದ್ರೆ 15 to 30 minutes ಅಥವಾ ಮಂತ್ರ ಜಪ ಅಥವಾ ಸಕಾರಾತ್ಮಕ ದೃಶ್ಯವನ್ನ ಕಲ್ಪನೆ ಮಾಡ್ಕೊಂತ ನೀವು ಮಾಡ್ಬೇಕಾಗತ್ತೆ ಆಯ್ತಾ. ಬಲವಂತ ಬೇಡ, ಮನಸ್ಸು ಒಪ್ಪಿಕೊಂಡಾಗ ಮಾತ್ರ ಮಾಡಿ ಅಂತ ಹೇಳ್ಬಿಟ್ಟು ನಾವು ಹಾಕ್ಬಿಟ್ಟಿದೀವಿ ಇಲ್ಲಿ. ಯಾಕಂದ್ರೆ ಕೆಲವೊಬ್ಬರಿಗೆ ತುಂಬಾ ಪುಷ್ ಮಾಡ್ತಾ ಇರ್ತೀರಾ ನಿಮ್ಗೋಸ್ಕರ, ಅಯ್ಯೋ ಇಷ್ಟೊಂದಿದೆ ನಾನೇನು ಮಾಡಿಲ್ಲ, ಇನ್ನೂ ಮಾಡ್ಬೇಕು. ಸ್ಟ್ರೆಸ್ ಮಾಡ್ಕೋಬೇಡಿ ಆಯ್ತಾ. ಯಾವ್ದಾದ್ರು ಒಂದು ಮಾಡಿದ್ರು ಗಮನ ಇಟ್ಟು ಎಂಜಾಯ್ ಮಾಡ್ತಾ ತುಂಬಾ ಕಾಮ್ ಆಗಿ ನೀವು ಅದನ್ನ ಆ ವೈಬ್ರೇಷನ್ಸ್ ನಿಮ್ಗೆ ಸಿಂಕ್ ಆಗ್ತಾ ಹೋಗ್ಬೇಕು. ಬರೀ ಒಂದೇ ಸಾಂಗ್ ಕೇಳಿ ಅಥವಾ ಒಂದೇ ಮ್ಯೂಸಿಕ್ ಕೇಳಿ, ಒಂದೇ ರಾಗ ಕೇಳಿ ಪರವಾಗಿಲ್ಲ, ಆ ವೈಬ್ರೇಷನ್ಸ್ ನಿಮ್ಗೆ ಸಿಂಕ್ ಆಗ್ಬೇಕು. ನೀವು ಫೀಲ್ ಮಾಡಿದಾಗ ಮಾತ್ರ ಅದು ಮಗುಗೆ ಜಾಸ್ತಿ ತಲುಪುತ್ತೆ ಆಯ್ತಾ. ಸೊ ಅಲ್ಲಿ ತನಕ ಏನು ಹೆಲ್ಪ್ ಆಗಲ್ವಾ, ಫೀಲ್ ಮಾಡ್ಲಿಲ್ವಾ ಅಂದ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ನಿಮ್ಮ ಆರಾ ಕ್ಲೆನ್ಸ್ ಆಗ್ತಾ ಇರುತ್ತೆ, ನಿಮ್ಗೆ ಯಾವುದೇ ನೆಗೆಟಿವ್ಸ್ ರೀಚ್ ಆಗಕ್ಕೆ ಅದು ಬಿಡಲ್ಲ ಆಯ್ತಾ. ಬಟ್ ಅದು ಮಗು ತನಕ ತಲುಪಬೇಕು ಅಂತಂದ್ರೆ ಯು ಶುಡ್ ಗೋ ಇನ್ವರ್ಡ್ಸ್. ನೀವು ನಿಮ್ಮ ಒಳಗಡೆ ಪ್ರವೇಶ ಮಾಡಿದಾಗ, ಅಬ್ಸರ್ವ್ ಮಾಡಿದಾಗ, ಅದನ್ನ ಅಬ್ಸಾರ್ಬ್ ಮಾಡ್ಕೊಂಡಾಗ ಅಲ್ವಾ, ಅವಾಗ ಮಗುಗೆ ನೀವ್ ಫೀಲ್ ಮಾಡಿದಾಗ ಮಗು ಫೀಲ್ ಆಗುತ್ತೆ. ಓಕೆ, ಟೇಕ್ ಯು ಟೈಮ್, ಮನ್ಸು ಒಪ್ಕೊಂಡಾಗ ಮಾಡಿ ಆಯ್ತಾ. ಸೊ ತುಂಬಾ ಅಯ್ಯೋ ಆಗ್ಲಿಲ್ಲ ಅಂತಂದ್ರೆ ಗಿಲ್ಟಿ ಮಾತ್ರ ಫೀಲ್ ಆಗ್ಬೇಡಿ, ಇಟ್ಸ್ ಓಕೆ ಆಯ್ತಾ. ನಿಮ್ ಮಗುಗೆ ಎಷ್ಟ್ ಸೇರ್ಬೇಕು ಅಂತಿರುತ್ತಾ ಅಷ್ಟೇ ಸೇರುತ್ತೆ. ಸುಮ್ನೆ ನಾವು ಒದ್ದಾಡ್ತೀವಿ ಅಷ್ಟೇ. ನಾನು ಹೇಳಿಲ್ವಾ, ಸೊ ನನ್ ಟೈಮಲ್ಲಿ ಇದು ಸಿಗ್ಲಿಲ್ವಲ್ಲ ಅಂತ ಅನ್ನಿಸ್ತು. ಸೊ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ಖಂಡಿತ ದೇವ್ರು ಯಾವ್ದೋ ಫಾರ್ಮಲ್ಲಿ ಕೊಟ್ಟಿದ್ದಾನೆ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನ್ ಕಲಿಬೇಕೋ ಅದು ನೆಕ್ಸ್ಟ್ ಲೆವೆಲ್ ಅಲ್ಲೇ ಕಲಿತಾರೆ. ಯಾವ ಟೈಮಲ್ಲಿ ಅವ್ರಿಗೆ ಎಷ್ಟು ಸೇರ್ಬೇಕೋ ಅಷ್ಟೇ ಸೇರುತ್ತೆ. ಓಕೆ, ಸೊ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಆದಷ್ಟು ಮಾಡ್ತಾ ಹೋಗಿ. ಓಕೆ, ಎಸ್, ಕೇಳುವ ಮಾರ್ಗಸೂಚಿ ಇದನ್ನ ಕೂಡ ಹೇಳಿ ಆಯ್ತು. ಎಸ್, ಇಲ್ಲಿ ಟ್ರೈಮಿಸ್ಟರ್ ವೈಸ್ ಇದೆ. ಅಂದ್ರೆ 1 ರಿಂದ 3 ತಿಂಗಳವರೆಗೆ ಕೇಳ್ಬೋದು ರಾಗ ಯಮನ್. ಇದು ಸ್ವಲ್ಪ ಜನರಲೈಸ್ಡ್ ಆಗಿದೆ. ಸೊ ಅಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದೆ ಆಯ್ತಾ. ಸೊ ಇಲ್ಲಿ ಜನರಲೈಸ್ಡ್ ಆಗಿ ಅಂದ್ರೆ 1 ರಿಂದ 3 ತಿಂಗಳ ತನಕ ಈ ಮಂತ್ರ ರಾಗ ಯಮನ್ ಕೇಳ್ಬೋದು.
ಅಥವಾ ನರ್ಚರಿಂಗ್ ಎಮೋಷನ್ಸ್, ಏನು ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ರಾಗ ಭೈರವಿ ರಾಗ ಕೇಳ್ಬೋದು. ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಕಲ್ಯಾಣಿ ರಾಗ ಕೇಳ್ಬೋದು. ನಾನು ಮೂರ್ ತಿಂಗಳು ಒಂದೇ ರಾಗ ಕೇಳ್ತೀನಿ ಅಂತಂದ್ರೆ ಈ ರಾಗಗಳನ್ನ ಕೇಳ್ಬೋದು ನೀವು, ಆಯ್ತಾ. ಸೊ ಡ್ಯೂರಿಂಗ್ ಗರ್ಭ ಸಂವಾದ ಅಥವಾ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಹಂಸಧ್ವನಿ ಅನ್ನೋದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ನೀವು ಕಲ್ತ್ಕೋಬಹುದು, ಓಕೆ, ಕೇಳ್ಕೋಬಹುದು. ಕಂಪ್ಲೀಟ್ ಪ್ರೆಗ್ನೆನ್ಸಿ ರಾಗದಲ್ಲಿ, ಓಕೆ, ಇದನ್ನ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಸುಮಾರು ರಾಗಗಳು ಇದೆ, ಆಯ್ತಾ. ಅದನ್ನ ನೀವು ಬೇಕಾದ್ರೆ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿ ಮಾಡ್ಬೋದು. ಇಲ್ಲಿ ನಾನು ಎಲ್ಲ ಸಪ್ರೇಟ್ ಮಾಡಿ ಕೊಟ್ಟಿದ್ದೀನಿ, ಬಟ್ ಇಲ್ಲಿ ಹಾಗಲ್ಲ, ನೀವೇ ಪ್ಲೇ ಲಿಸ್ಟ್ ಒಳಗಡೆ ಯಾವ್ದು ಬೇಕಾದ್ರೂ ಕೇಳ್ಕೋಬಹುದು, ಆಯ್ತಾ. ಓಕೆ, ಸೊ ಸೇಕ್ರೆಡ್ ಪ್ರೆಗ್ನೆನ್ಸಿ ರೀಡಿಂಗ್ ಲೈಬ್ರರಿ, ಆಯ್ತಾ. ಇದರಲ್ಲಿ ಲೆಗಸಿ ಆಫ್ ವಿಸ್ಡಮ್ ಬೇಸ್ಡ್ ಬಿಫೋರ್ ಬರ್ತ್, ಓಕೆ. ಸೊ ಇದ್ರಲ್ಲಿ ಏನಿದೆ ಅಂದ್ರೆ ಕನ್ನಡ ಗರ್ಭ ಸಂಸ್ಕಾರ ಬುಕ್, ಆಯ್ತಾ. ಕೆಲವೊಂದು ಬುಕ್ಗಳನ್ನ ನಾನು ಇಲ್ಲಿ ಲಿಸ್ಟ್ ಡೌನ್ ಮಾಡಿದ್ದೀನಿ. ಯಾರಿಗಾದ್ರೂ ಬುಕ್ಸ್ ಓದ್ಬೇಕು ಪ್ರೆಗ್ನೆನ್ಸಿಲಿ ಅಂತ ಆಸಕ್ತಿ ಇದ್ರೆ, ಆಯ್ತಾ, ಇದರಲ್ಲಿ ಬೇಕಾದ್ರೆ ನಾನು ಲಿಸ್ಟ್ ಮಾಡಿದೀನಿ, ಈಸಿ ಆಗ್ಲಿ ಅಂತ ಹೇಳಿ ಅಷ್ಟೇನೆ, ಆಯ್ತಾ. ಸೊ ದೇರ್ ಇಸ್ ನೋ ಕಂಪಲ್ಷನ್ ಇದೇ ಬುಕ್ಸ್ ನ ತರಿಸ್ಕೊಂಡು ಓದ್ಬೇಕು ಅನ್ನೋದೇನೂ ಇಲ್ಲ. ನಿಮ್ಮ ಮನೆಯಲ್ಲೇ ಇರೋ ಬುಕ್ಸ್ಗಳನ್ನು ನೀವು ಓದಬಹುದು. ಬಟ್ ಇದನ್ನ ಮಿಸ್ ಮಾಡದೆ ಇವನ್ನ ಓದಿದ್ರೆ ಏನಾಗುತ್ತೆ, ನಿಮ್ಗೆ ಈ ಟೈಮಲ್ಲಿ ಏನೇನ್ ಬೇಕು ಅದೆಲ್ಲ ಸಿಗುತ್ತೆ, ಆಯ್ತಾ. ಇದು ಕತೆ ಹೇಳೋದು ಅಂದ್ರೆ ಸ್ಟೋರಿ ಟೆಲ್ಲಿಂಗ್ ಸೆಷನ್ ಕೂಡ ಇರ್ಲಿ ಪ್ರತಿದಿನ ಅಂತ ಹೇಳ್ತಾ ಇದ್ದೆ ಅಲ್ವಾ. ತಾಯಿ ಮಗು ಶಿಶು ವೈದ್ಯ ದೀಪಿಕೆ, ಇದು ಕೂಡ ತುಂಬಾ ಒಳ್ಳೆ ಬುಕ್. ಇದರಲ್ಲಿ ಪ್ರೆಗ್ನೆನ್ಸಿ ರಿಲೇಟೆಡ್ ಎಲ್ಲ ಕ್ವೆಶನ್ಸಿಗೂ ಆನ್ಸರ್ ಕೊಟ್ಟಿದ್ದಾರೆ, ಆಯ್ತಾ. ಆದ್ರೆ ಇದನ್ನ ನಾನ್ ರೆಕಮೆಂಡ್ ಮಾಡೋದು, ನೀವು ಓದ್ಬೇಡಿ, ತರಿಸ್ಕೊಳ್ಳಿ, ನಿಮ್ ಮನೆಯವ್ರಿಗೆ ಕೊಡಿ ಓದಕ್ಕೆ, ಆಯ್ತಾ. ಯಾಕಂದ್ರೆ ಕೆಲವೊಂದು ನಿಮಗೆ ಭಯ ಅನ್ನಿಸ್ಬೋದು, ಅಥವಾ ಬೇಡದೇ ಇರುವಂತ ಕ್ವೆಶನ್ಸ್ ಅಥವಾ ಆನ್ಸರ್ಸ್ ನಿಮಗೆ ಸಿಕ್ಕಾಗ ನಿಮ್ಗೆ ಸ್ವಲ್ಪ ಇರಿಸು ಮುರ್ಸು, ಅಯ್ಯೋಯ್ಯೋ ನನ್ಗಾಗ್ಬಿಟ್ರೆ ಆ ಥರ ಏನಾದ್ರೂ ಮನ್ಸಿಗೆ ಬರ್ಬೋದು, ಆಯ್ತಾ. ಅದಕ್ಕೋಸ್ಕರ ನೀವೇನು ಓದೋದ್ ಬೇಡ, ನಿಮ್ ಮನೆಯವರಿಗೆ ಅಂದ್ರೆ ನಿಮ್ಮ ಗಂಡನಿಗೆ ಅಥವಾ ನಿಮ್ಮ ಅತ್ತೆ ಅಥವಾ ನಿಮ್ಮ ಅಕ್ಕ, ಯಾರು ನಿಮ್ಮನ್ನ ನೋಡ್ಕೋತಾರೆ, ನಿಮ್ಮಮ್ಮ, ಅವ್ರು ಯಾರಾದ್ರೂ ಈ ಬುಕ್ ನ ರೆಫರ್ ಮಾಡ್ಬೋದು. ಪ್ರೆಗ್ನೆನ್ಸಿ ರಿಲೇಟೆಡ್ ಏನೇ ಸಮಸ್ಯೆಗಳು ಬಂದ್ರು ಅದಕ್ಕೆ ನಿವಾರಣೆಯಾಗಿ ಯಾವ್ದಕ್ಕೆ ತಲೆ ಕೆಡ್ಸ್ಕೋಬೇಕು, ಯಾವ್ದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಯಾವ ಟೈಮಲ್ಲಿ ಡಾಕ್ಟರ್ಗೆ ಹೋಗ್ಬೇಕು, ಯಾವ ಟೈಮಲ್ಲಿ ನೀವು ಮನೇಲೆ ಸ್ವಲ್ಪ ಆರಾಮಾಗಿರ್ಬೋದು, ಆ ಥರದ್ದೆಲ್ಲಾನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ, ಓಕೆ. ಗರ್ಭಿಣಿ ಆರೈಕೆ ಇದು ಅಷ್ಟೇನೆ. ಸೊ ನೀವು ಓದುವಂತ ಬುಕ್ ಅಲ್ಲ, ನಿಮ್ಮನ್ನ ನೋಡ್ಕೊಳ್ಳೋದ್ರೆ ಯಾರಿದ್ದಾರೆ ಅವ್ರು ಓದ್ಲಿ, ಆಯ್ತಾ. ಸೊ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಸ್ವಲ್ಪ ನಿಮ್ಗೆ ಇದಾಗ್ಬೋದು, ಅಂದ್ರೆ ಇರಿಸು ಮುರಿಸು ಆಗ್ಬೋದು. ನಾನು ಇಲ್ಲಿ ಕ್ಲಾಸಲ್ಲಿ ಏನ್ ಹೇಳ್ತೀನೋ ಎಲ್ಲ ಫಿಲ್ಟರ್ಡ್ ಫಾರ್ಮ್ ಅಲ್ಲಿ ಹೇಳ್ತೀನಿ ನಿಮ್ಗೆ, ಆಯ್ತಾ. ಯಾವ್ದನ್ನು ಡೈರೆಕ್ಟ್ಲಿ ನಿಮ್ಗೆ ಹೆದರಿಕೆ ಆಗೋ ರೀತಿಯಲ್ಲಿ ಏನಾದ್ರು ಇದ್ರೆ ನಾನು ಅದನ್ನ ಏನ್ ಮಾಡ್ತೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಬಟ್ ಇಲ್ಲಿ ಹಾಗಲ್ಲ. ಸಿ ಗರ್ಭ ಸಂಸ್ಕಾರ ಅಂತಂದ್ರೆ ಗರ್ಭಕ್ಕೆ ಶಿಕ್ಷಣ ಕೊಡ್ತಾ ಹೋಗೋದು, ಆಯ್ತಾ, ಹೆದರ್ಸೋದಲ್ಲ. ಸೊ ಇದ್ರಲ್ಲಿ ಎಷ್ಟೊಂದು ಈಗ ಡೆಲಿವರಿ ರಿಲೇಟೆಡ್ ಆಗಿರ್ಬೋದು, ಅದೆಲ್ಲಾನು ನಿಮಗೆ ಅವಶ್ಯಕತೆ ಇಲ್ಲ. ನಿಮ್ಗೆ ಏನ್ ಬೇಕು ಅಂದ್ರೆ ನೀವು ಆ ಪೇನ್ ಅನ್ನ ಹೇಗೆ ಕೋಪ್ ಅಪ್ ಮಾಡೋದು, ಆ ಟಿಪ್ಸ್ ಬೇಕು, ಆಯ್ತಾ. ಸೊ ಅದನ್ನ ಹೇಗ್ ಮ್ಯಾನೇಜ್ ಮಾಡೋದು, ಮಗುಗೆ ಹೇಗ್ ಗಮನ ಕೊಡೋದು, ಇದು ಬೇಕಾಗಿರೋದು. ನಾನು ಅದನ್ನೇ ಹೇಳ್ತಾ ಹೋಗ್ತೀನಿ. ಅದೇ ಒಬ್ಬ ಡಾಕ್ಟರ್ಗಾದ್ರೆ ಅವರಿಗೆ ಎಲ್ಲದನ್ನ ಹೇಳ್ಬೇಕಾಗತ್ತೆ ಅಲ್ವಾ. ಡಾಕ್ಟರ್ ನೋಡುವಂತಹ ದೃಷ್ಟಿನೇ ಬೇರೆ, ಡಾಕ್ಟರ್ ಪಾಯಿಂಟ್ ಆಫ್ ವ್ಯೂ ಅದೇ ಬೇರೆ, ಆಯ್ತಾ. ದಾದಿ ಅಂದ್ರೆ ಅವ್ರ ಜೊತೆಗಿರ್ತಾರಲ್ವಾ, ಅವರ ಪಾಯಿಂಟ್ ಆಫ್ ವ್ಯೂವೇ ಬೇರೆ, ಆದ್ರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂವೇ ಬೇರೆ. ಬಟ್ ನಿಮಗೆ ನಾನೇನ್ ಹೇಳ್ಬೇಕು, ನೀವು ಏನ್ ಮಾಡ್ಬೇಕು ನಿಮ್ ಕಡೆಯಿಂದ ಅಷ್ಟನ್ನೇ ಹೇಳ್ಬೇಕು, ನಾನು ಅಷ್ಟೇ ಹೇಳ್ತೀನಿ. ಬಟ್ ಈ ಬುಕ್ಗಳಲ್ಲಿ ಹಂಗಲ್ಲ, ಆಯ್ತಾ. ಅದ್ರಲ್ಲೂ ಈ ಗರ್ಭಿಣಿ ಆರೈಕೆ, ಬಸಿರು, ಇದೆಲ್ಲ ಸುಮ್ನೆ ಲಿಸ್ಟ್ ಮಾಡಿದೀನಿ, ಯಾಕಂದ್ರೆ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳಿ, ಆಯ್ತಾ. ಇದನ್ನ ನೀವು ತರಿಸ್ಕೊಂಡ್ರು ಕೂಡ ನಿಮ್ ಮನೆಯವರಿಗೆ ಕೊಡಿ, ಅವರೇ ಓದ್ಲಿ, ಯಾಕಂದ್ರೆ ಅವರಿಗೆ ಗೊತ್ತಿರುತ್ತೆ, ಆಯ್ತಾ. ಪ್ರಿಕಾಷನ್ಸ್ ಅವ್ರು ತಗೊಳ್ಳಿ, ಆಯ್ತಾ. ಬಟ್ ನೀವು ಕ್ಲಾಸಸ್ ಅಲ್ಲಿ ನಾನೇನ್ ಹೇಳ್ತೀನೋ ಅದನ್ನ ಕೇಳಿಸ್ಕೊಂಡ್ರೆ ಮೋರ್ ದ್ಯಾನ್ ಎನಫ್, ಓಕೆ. ಸೊ ಇದಿಷ್ಟರಲ್ಲಿ ನಾನು ನಿಮ್ಗೆ ಬಸಿರು ಅಂದ್ರೆ ಇದ್ರಲ್ಲಿ ರಿಕಮೆಂಡ್ ಮಾಡೋದು ಈ ಗರ್ಭ ಸಂಸ್ಕಾರ, ಕನ್ನಡ ಗರ್ಭ ಸಂಸ್ಕಾರ ಬುಕ್ ಅಂತಿದೆಯಲ್ಲ, ಫಸ್ಟ್ ಒನ್, ನೀವು ಅದನ್ನ ಓದಿದ್ರು ಕೂಡ ಸಾಕು, ಆಯ್ತಾ. ಇನ್ನು ಉಳ್ದಿದ್ದು ನೀವು ತರಿಸ್ಕೊಂಡ್ರು ನಿಮ್ ಮನೆಯವ್ರಿಗೆ ಓದಕ್ ಕೊಡಿ, ನೀವೇನ್ ಓದೋದ್ ಬೇಡ, ಓಕೆ. ಎಸ್. ಸೊ ಇದರಲ್ಲಿ ಭಗವದ್ಗೀತಾ ಇದೆ, ಸುಂದರಕಾಂಡ ಇದೆ, ಚಾಣಕ್ಯ ನೀತಿಗಳು, ಕೃಷ್ಣನ ಕಥೆಗಳು, ಇದೆಲ್ಲಾನು ಕೂಡ ಇದೆ, ಓಕೆ. ಜೀವನ ಚರಿತ್ರೆ, ವಿವೇಕಾನಂದ ಜೀವನ ಚರಿತ್ರೆ, ರಾಮಾಯಣ, ಓಂ ಸಂಸ್ಕಾರ್, ಕಥಾಚರಿತ ಸಾಗರ, ಸೊ ಇದೆಲ್ಲಾನು ಕೂಡ ಇದೆ. ಚಾಣಕ್ಯ ನೀತಿ ಆಗಿರ್ಬೋದು, ಇವಾಗ ತೋರಿಸ್ದೆ ಬುಕ್ಕು,
ಅಲ್ವಾ. ಇದೆಲ್ಲದರ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಜಸ್ಟ್ ಕ್ಲಿಕ್ ಮಾಡಿ ಬೇಕಾದ್ರೆ ನೋಡ್ಕೊಳ್ಳಿ ಆಯ್ತಾ. ಸೊ ಅದರಿಂದ ನಂಗೆ ಏನು ದುಡ್ಡೇನು ಬರಲ್ಲ ಬಟ್ ಸುಮ್ಮನೆ ನಾನು ನಿಮಗೆ ಕಷ್ಟ ಆಗಬಾರ್ದು ಅಂತ ಮಾತ್ರ ಲಿಂಕ್ ಹಾಕಿದ್ದೀನಿ ಅದರಲ್ಲಿ. ಓಕೆ. ಎಸ್. ಗರ್ಭ ಜ್ಯೋತಿ, ಜರ್ನಿ ಆಫ್ ಡಿವೈನ್ ಮದರ್ಹುಡ್. ಇದರಲ್ಲಿ ಹಾಸ್ಪಿಟಲ್ ಚೆಕ್ ಲಿಸ್ಟ್. ಓಕೆ, ನೀವು ಹಾಸ್ಪಿಟಲ್ಗೆ ಹೋಗುವಂಥವ್ರು ಅಂದ್ರೆ ಡೆಲಿವರಿಗೆ ರೆಡಿ ಆಗ್ತಾ ಇರುವಂಥವ್ರು ಇದನ್ನೆಲ್ಲ ನಿಮ್ಮ ಹಾಸ್ಪಿಟಲ್ ಬ್ಯಾಗಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಲಿಸ್ಟ್ ಮಾಡಿದ್ದೀನಿ. ಈವನ್ ನಿಮಗೆ ಇಷ್ಟೇ ಇಟ್ಕೋಬೇಕು ಅಂತ ಏನೂ ಇಲ್ಲ, ನಿಮ್ಗೆ ಎಷ್ಟು ಅನ್ಸುತ್ತೋ ಅದನ್ನ ಇಟ್ಕೊಳ್ಳಿ. ಬಟ್ ಒಂದು ಐಡಿಯಾ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲದನ್ನ ಇಲ್ಲಿ ಲಿಸ್ಟ್ ಆನ್ ಮಾಡಿದ್ದೀನಿ. ಓಕೆ. ಅಂಡ್ ಇದರಲ್ಲಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದನ್ನ ಹಾಕೋಬಹುದು. ಇಲ್ಲ ಕಂಫರ್ಟ್ ಆಗಿಲ್ಲ ಅಂತಂದ್ರೆ ಅಥವಾ ಅಲ್ಲೇ ಹಾಸ್ಪಿಟಲ್ ಅಲ್ಲೇ ಎಲ್ಲಾನು ಇರುತ್ತೆ ಅನ್ನೋ ಅಂಥದ್ದಿದ್ರೆ ಅದನ್ನ ಡಿಲೀಟ್ ಮಾಡ್ಬೋದು. ಇಟ್ ಇಸ್ ಯೋರ್ ವಿಶ್. ಅಂಡ್ ಇದರಲ್ಲಿ ಇನ್ನೂ ಒಂದು ಐಟಮು ನಾನು ಮರ್ತ್ಬಿಟ್ಟಿದ್ದೆ, ಯಾರು ಬಿಂದು ಅವ್ರು ಹೇಳಿದಾಗ ನಂಗೆ ನೆನಪಾಯ್ತು ಆಯ್ತಾ. ಏನದು ಅಂತಂದ್ರೆ ಸ್ಟ್ರಾ ಅಥವಾ ಏನು ಸಿಪ್ಪರ್ ಬಾಟಲ್. ಇದನ್ನ ನೀವು ಮರಿದೇ ಇಟ್ಕೊಳ್ಳಿ. ನಾರ್ಮಲ್ ಡೆಲಿವರಿಗೆ ಯಾರಾದ್ರೂ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಆಯ್ತಾ. ಸೊ ತುಂಬಾ ಬೆನಿಫಿಟ್ಸ್ ಇದೆ. ಏನು ಬ್ರೀದಿಂಗ್ ಎಕ್ಸಸೈಸ್ ಆಗುತ್ತೆ, ಮೌತ್ ರಿಲ್ಯಾಕ್ಸ್ ಆಗುತ್ತೆ, ಅದರಿಂದ ಯೂಟ್ರಸ್ ರಿಲ್ಯಾಕ್ಸ್ ಆಗುತ್ತೆ, ಪೆಲ್ವಿಕ್ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ, ಪ್ಲಸ್ ನಿಮ್ಮ ಹೈಡ್ರೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಆಯ್ತಾ. ಥ್ಯಾಂಕ್ ಗಾಡ್ ನನಗೆ ಗೊತ್ತಿಲ್ಲದೇನೆ ನಾನು ಇದನ್ನ ಮಾಡ್ಬಿಟ್ಟಿದ್ದೀನಿ ಆಯ್ತಾ. ಮೇ ಬಿ ಯೂನಿವರ್ಸಲ್ ಗೈಡೆನ್ಸ್. ನನ್ನ ಪ್ರೆಗ್ನೆನ್ಸಿ, ನನ್ನ ಡೆಲಿವರಿ ಟೈಮಲ್ಲೂ ಕೂಡ ನಾನು ಸಿಪ್ಪರ್ ಬಾಟಲ್ನ ಯೂಸ್ ಮಾಡ್ತಾ ಇದ್ದೆ, ನನಗೆ ಗೊತ್ತಿರಲಿಲ್ಲ. ಬಟ್ ನಾನು ಒಂದು ಫಸ್ಟ್ ಪ್ರೆಗ್ನೆನ್ಸಿಲಿ ಅದೇ ಇದ್ದಿದ್ದು, ಅದನ್ನ ಯೂಸ್ ಮಾಡಿದೆ. ಸೆಕೆಂಡ್ ಡೆಲಿವರಿ ಟೈಮಲ್ಲಿ ಅವರು ನಂಗೆ ಬಾಯಕ್ಕೆ ಆಗ್ತಾ ಇತ್ತು, ನೀರ್ ಕುಡಿಸಿ ಅಂತ ಹೇಳಿದಾಗ ಅವರು ಡಾಕ್ಟರ್ ಅಲ್ಲ ನರ್ಸ್ ಸಜೆಸ್ಟ್ ಮಾಡಿದ್ರು, ನೀರಿಗಿಂತ ನೀವು ಜ್ಯೂಸೇ ತಗೊಂಡ್ ಬಂದ್ ಕೊಡಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಒಂದ್ 2-3 ಪ್ಯಾಕೆಟ್ ನಮ್ಮಮ್ಮ ಮಾಜಾ ತರ ಇರುತ್ತಲ್ವಾ ಆ ಥರದ್ದು ತಗೊಂಡ್ ಬಂದಿದ್ದೆ. ಅದರಲ್ಲಿ ಸ್ಟ್ರಾ ಇಟ್ಕೊಂಡು ನಾನು ಪ್ರತಿ ಸರಿ ನೋವು ಬಂದಾಗ ಅದನ್ನ ಕುಡಿತಾ ಇದ್ದೆ. ಸೊ ನಂಗೆ ಗೊತ್ತಿಲ್ಲ ನಾನು ಯಾಕೆ ಮಾಡಿದೆ, ಯಾರು ಗೈಡ್ ಮಾಡಿರ್ಲಿಲ್ಲ. ಬಟ್ ಮೇ ಬಿ ಅವಾಗ ತುಂಬಾನೇ ಹೆಲ್ಪ್ ಆಯ್ತು ನಿಜವಾಗ್ಲು ಆಯ್ತಾ. ಈವನ್ ದೇಹಕ್ಕೆ ಬೇಕಾದ ಗ್ಲುಕೋಸ್ ಸಿಕ್ತು, ಹೈಡ್ರೇಷನ್ ಸಿಕ್ತು, ನನಗೂ ಕೂಡ ಬಾಡಿ ರಿಲ್ಯಾಕ್ಸ್ ಆಯ್ತು, ಮೈಂಡ್ ಕಾಮ್ ಆಗ್ತಾ ಇತ್ತು. ಬಿಕಾಸ್ ಶುಗರ್ ಒಳಗಡೆ ಹೋದ್ರೆ ನಮ್ಗೊಂದ್ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ ಅಲ್ವಾ. ಸೊ ಅದು ಕೂಡ ಆಯ್ತು. ಸೊ ತುಂಬಾನೇ ಹೆಲ್ಪ್ ಆಯ್ತು. ಅದಕ್ಕೆ ನೀವು ಕೂಡ ಸ್ಟ್ರಾ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಸಿಪ್ಪರ್ ಬಾಟಲ್ ಇಟ್ಕೊಳ್ಳಿ. ಓಕೆ. ಸೊ ಆದ್ರೆ ಜ್ಯೂಸ್ ತರಿಸ್ಕೊಂಡು ಕುಡೀರಿ, ತುಂಬಾನೇ ಹೆಲ್ಪ್ ಆಗ್ತಾ ಇರುತ್ತೆ. ಅಥವಾ ಇವನ್ ಎಳ್ನೀರು ಕುಡಿತಾರೆ ಕೆಲವರು, ನೀರಾದ್ರೂ ಕೂಡ ಓಕೆ. ಸೊ ಇದನ್ನೆಲ್ಲ ಟ್ರೈ ಮಾಡಿ ಬೇಕಾದ್ರೆ ನಾರ್ಮಲ್ ಡೆಲಿವರಿ ಟ್ರೈ ಮಾಡೋರು. ಓಕೆ. ಮೊನ್ನೆ ರಕ್ಷಿತಾ ಅವ್ರದ್ದು ಡೆಲಿವರಿ ಆಯ್ತು, ಅವ್ರದ್ದು ಕೂಡ ನಾರ್ಮಲ್ ಅಂತ ಹೇಳಿದ್ರು, ತುಂಬಾ ಖುಷಿ ಆಯ್ತು ಬಿಕಾಸ್ ಐ ವಾಸ್ ವೇಟಿಂಗ್ ಫಾರ್ ಇಟ್, ಯಾರಾದ್ರೂ ನಾರ್ಮಲ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಈವನ್ ನಮ್ಮ ಸ್ವಾತಿಲೇಖ ಅವ್ರದ್ದು ಕೂಡ ನಾರ್ಮಲ್ ಡೆಲಿವರಿ ಆಗಿತ್ತು. ವಾಟ್ ಎವರ್ ಇಟ್ ಈಸ್, ಐ ಪ್ರಿಫರ್ ಲೈಕ್ ಪಾಸಿಟಿವ್ ಡೆಲಿವರಿ. ಬಟ್ ಅಟ್ ಲೀಸ್ಟ್ ನಿಮ್ಗೆ ರಿಕವರಿ ಟೈಮ್ ಕೂಡ ಈಸಿ ಆಗುತ್ತೆ, ನಿಮ್ಗೂ ಕೂಡ ಫೇವರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾರ್ಮಲ್ ಡೆಲಿವರಿಗೆ ಬೇಕಾದ ಎಲ್ಲ ಥಿಂಗ್ಸ್ನ ನಾವು ಹೇಳಿದೀವಿ, ರೈಟ್. ಓಕೆ. ಎಸ್. ಹಾ, ಇದು ಬೇಬಿ ಕ್ಲಾತ್ಸ್ ಆಗಿರ್ಬೋದು, ಒಂದು ಮಲ್ ಕ್ಲಾತ್ ಬೇಬಿನ ಕವರ್ ಮಾಡೋದಕ್ಕೆ, ಕ್ಯಾಪ್ ಆಗಿರ್ಬೋದು, ಮಿಟನ್ಸ್ ಆಗಿರ್ಬೋದು, ಅಥವಾ ಬೇಬಿ ಪ್ಯಾಡ್ಸ್. ಇನಿಷಿಯಲಿ ಅದೇನು ರಿಕ್ವೈರ್ಮೆಂಟ್ ಇರಲ್ಲ, ಅಲ್ಲೇ ಹಾಸ್ಪಿಟಲ್ಸ್ ಅಲ್ಲಿ ಇವಾಗ ಎಲ್ಲಾನು ಸಿಗುತ್ತೆ, ಬೇಕಾದ್ರೆ ಅವಾಗೇ ತಗೋಬಹುದು, ಇಲ್ಲ ಮುಂಚೆನೆ ಪ್ರಿಪೇರ್ ಮಾಡ್ತೀನಿ ಅಂದ್ರೂ ಇಟ್ಸ್ ಓಕೆ ಆಯ್ತಾ. ಎಸ್. ಅಹಂ ಗರ್ಭಜ್ಯೋತಿ ಸ್ವರೂಪಿಣಿ, ಇದನ್ನ ನಾವು ಯಾಕೆ ಇಲ್ಲಿ ಮತ್ತೆ ಹಾಕಿದೀವಿ ಅಂತಂದ್ರೆ ಪ್ರತಿ ಸರಿನೂ ನಿಮ್ಗೆ ಇದು ನೆನಪಾಗ್ತಾ ಇರ್ಬೇಕು. ನೀವು ಗರ್ಭಜ್ಯೋತಿ ಸ್ವರೂಪಿಣಿ ಅಂದ್ರೆ ನಾವು ಗರ್ಭಜ್ಯೋತಿ ಕುಟುಂಬದ ಸದಸ್ಯರಾದ್ರಿಂದ ನಾವು ಯಾವಾಗ್ಲೂ ಏನು ಹ್ಯಾಪಿಯಾಗಿರ್ಬೇಕು ಅಂಡ್ ವಿ ಶುಡ್ ಬಿ ಕಾನ್ಫಿಡೆಂಟ್ ಅಲ್ವಾ. ಸೊ ಅದಕ್ಕೆ ನಾನು ಇದನ್ನ ಮತ್ತೆ ಇಲ್ಲಿ ಹಾಕಿದ್ದೀನಿ. ಇಟ್ ಇಸ್ ಅನ್ ಅಫರ್ಮೇಶನ್, ನಮ್ಮ ಗರ್ಭಜ್ಯೋತಿಯ ಮಂತ್ರ ಅಂತಾನು ಕೂಡ ಹೇಳ್ಬೋದು ಆಯ್ತಾ. ಸೊ ಇದನ್ನ ಕೂಡ ನಾವು ಪ್ರಾಕ್ಟೀಸ್ ಮಾಡೋಣ. ಈಗ ಸದ್ಯಕ್ಕೆ ಒಂದು ಸಣ್ಣ ಮೆಡಿಟೇಷನ್ ಮಾಡಿಸ್ತೀನಿ ಆಯ್ತಾ. ಪೂರ್ತಿ ಟೈಮ್ ಇವತ್ತು ಕೂಡ ಇದ್ರಲ್ಲೇ ಆಯ್ತು, ಇಟ್ಸ್ ಓಕೆ. ಬೋರ್ ಆಯ್ತಾ, ಬೇಜಾರಾಯ್ತಾ? No, ma'am. ಓಕೆ. ಸೊ 2 ಕ್ಲಾಸ್ ಬೋನಸ್ ಎಕ್ಸ್ಪ್ಲೇನ್ ಮಾಡೋದ್ರಲ್ಲೇ ಹೋಯ್ತು ನಮ್ದು. ಬಟ್ ಇಟ್ಸ್ ಓಕೆ, ಯಾಕಂದ್ರೆ ನಾನು ತುಂಬಾ ಟೈಮ್ ತಗೊಂಡು ನಿಮಗೋಸ್ಕರ ಪ್ರಿಪೇರ್ ಮಾಡಿಸಿರುವಂಥದ್ದು. ಐ ಇನ್ವೆಸ್ಟೆಡ್ ಅ ಲಾಟ್ ಇಲ್ಲಿ, ಯಾಕಂದ್ರೆ ನಿಮ್ಗೋಸ್ಕರ ಅದು ಪೂರ್ತಿ ಈಸಿ ಟು ಆಕ್ಸೆಸ್ ಇರಬೇಕು
ಅಲ್ವಾ? ಸೊ ಪ್ರತಿಯೊಂದಕ್ಕೂ ನೀವು ಮತ್ತೆ ಹುಡ್ಕೊಂಡು ಹೋಗೋದು ಅಲ್ಲ ಅಲ್ವಾ? ಎಲ್ಲ ಅಲ್ಲೇ ರೆಡಿಯಾಗಿ ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನ ಪ್ರಿಪೇರ್ ಮಾಡಿರೋದು, ರೈಟ್? ಸೊ ಜಸ್ಟ್ ನೀವು ಕ್ಲಿಕ್ ಮಾಡಬೇಕು, ಅದನ್ನ ಕೇಳ್ಕೋಬೇಕು, ಕ್ಲಿಕ್ ಮಾಡಬೇಕು, ಬುಕ್ ತರಿಸ್ಕೊಂಡು ಓದ್ಬೇಕು, ಆಯ್ತಾ? ಕ್ಲಿಕ್ ಮಾಡಬೇಕು, ಕತೆ ಕೇಳಬೇಕು ಅಷ್ಟೇ, ಆಯ್ತಾ? ಸೊ ಎಲ್ಲ ರೆಡಿ, ಒಂಥರ ಸ್ಪೂನ್ ಫೀಡಿಂಗ್ ಇದ್ದ ಹಾಗೆ ರೆಡಿ ಮಾಡಿ ಕೊಟ್ಟಿದ್ದೀವಿ. ಸೊ ಯು ಕ್ಯಾನ್ ಯೂಸ್ ಇಟ್, ಆಯ್ತಾ? ಸರಿ, ಇವಾಗ ಒಂದು ಮೆಡಿಟೇಷನ್ ಮಾಡೋಣ. ಸ್ಮಾಲ್ ಮೆಡಿಟೇಷನ್. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ, ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. 1 2 3. ಬ್ರೀತ್ ಔಟ್. 1 2 3 4 5. ಬ್ರೀತ್ ಇನ್. 1 2 3. Breathe out. 1 2 3 4 5. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನಿಮ್ಮ ನೆತ್ತಿಯ ಭಾಗನ ರಿಲ್ಯಾಕ್ಸ್ ಮಾಡಿ. ಹಣೆಯ ಭಾಗ, ಕಣ್ಣುಗಳು, ಕೆನ್ನೆಗಳನ್ನ ರಿಲ್ಯಾಕ್ಸ್ ಮಾಡಿ. ತುಟಿಗಳು, ಮೇಲ್ತುಟಿ, ಕೆಳತುಟಿ ರಿಲ್ಯಾಕ್ಸ್ ಆಗಲಿ. ನಿಮ್ಮ ಒಸಡುಗಳನ್ನ ಹಾಗೂ ನಾಲಿಗೆಯನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕುತ್ತಿಗೆಯ ಭಾಗ, ಕುತ್ತಿಗೆಯ ಹಿಂಭಾಗ ರಿಲ್ಯಾಕ್ಸ್ ಆಗಲಿ. ರಿಲ್ಯಾಕ್ಸ್ ಶೋಲ್ಡರ್ಸ್. ನಿಮ್ಮ ಭುಜಗಳನ್ನ, ಎರಡೂ ಕೈಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎದೆಯ ಭಾಗ ರಿಲ್ಯಾಕ್ಸ್ ಆಗಲಿ. ಹೊಟ್ಟೆಯ ಮೇಲ್ಭಾಗ, ಮಧ್ಯ ಭಾಗ, ಹೊಟ್ಟೆಯ ಎಡಬದಿ, ಬಲಬದಿ, ಕಿಬ್ಬೊಟ್ಟೆಯ ಭಾಗ ರಿಲ್ಯಾಕ್ಸ್ ಆಗಲಿ. ರಿಲ್ಯಾಕ್ಸ್ your pelvic region, pelvic floor muscles, rectum muscles. ನಿಮ್ಮ ಬೆನ್ನಿನ ಭಾಗ ರಿಲ್ಯಾಕ್ಸ್ ಆಗಲಿ. ಸೊಂಟದ ಭಾಗ ರಿಲ್ಯಾಕ್ಸ್ ಆಗಲಿ. ರಿಲ್ಯಾಕ್ಸ್ your hip muscles, thighs. ನಿಮ್ಮ ಎರಡೂ ಕಾಲುಗಳನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ ನಿಮ್ಮ ಪಾದದವರೆಗೆ. ಈಗ ನಿಮ್ಮ ಬಲಗೈಯನ್ನ ಎದೆ ಮೇಲೆ ಇಟ್ಕೊಳ್ಳಿ, ಎಡಗೈಯನ್ನ ನಾಭಿಯ ಮೇಲೆ ಇಟ್ಕೊಳ್ಳಿ. ನಿಮ್ಮ ಮಗುವನ್ನ ವಿಜುವಲೈಸ್ ಮಾಡಿ. ನಿಮ್ಮ ಹೊಟ್ಟೆಯ ಒಳಗಡೆ ನಿಮ್ಮ ಮಗು ಆರಾಮವಾಗಿ, ಆರೋಗ್ಯವಾಗಿ ಬೆಳೀತಾ ಇದೆ. ನಿಮ್ಮ ಮಗುವಿನ ಎಲ್ಲ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಎಲ್ಲ ಅಂಗ ಪ್ರತ್ಯಂಗಗಳು ಕೂಡ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ. ನಿಮ್ಮ ಮಗುವಿನ ಮೆದುಳು ಕೂಡ, ಅದರಲ್ಲಿರುವ ನರವ್ಯೂಹ, ನರಮಂಡಲ ಕೂಡ ಸರಿಯಾದ ರೀತಿಯಲ್ಲಿ ಡೆವಲಪ್ ಆಗ್ತಾ ಇದೆ, ರಚನೆ ಆಗ್ತಾ ಇದೆ. ನಿಮ್ಮ ಮಗುವಿನ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ, ಅತ್ಯುತ್ತಮ ರೀತಿಯಲ್ಲಿ ರಚನೆ ಆಗ್ತಾ ಇದೆ. ಆ ಮುದ್ದಾದ ಕಣ್ಣುಗಳನ್ನ, ಮೂಗನ್ನ, ನಿಮ್ಮ ಮಗುವಿನ ಮುದ್ದು ಕೆನ್ನೆಗಳನ್ನ ಹಾಗೆ ಕಲ್ಪನೆ ಮಾಡ್ಕೊಳ್ತಾ ಬನ್ನಿ, ಊಹೆ ಮಾಡ್ಕೊಳ್ತಾ ಬನ್ನಿ. ನಿಮ್ಮ ಹೊಟ್ಟೆಯ ಒಳಗಡೆ ಮಗು ಆರೋಗ್ಯವಾಗಿ, ಆನಂದವಾಗಿ ಮಲಗಿದೆ, ಆರೋಗ್ಯವಾಗಿ ಬೆಳೀತಾ ಇದೆ. Have a very beautiful smile on your face and that satisfaction that you are creating a baby inside you consciously. ನೀವು ಜಾಗೃತವಾಗಿ ನಿಮ್ಮ ಮಗುವನ್ನ ರಚನೆ ಮಾಡ್ತಾ ಇದ್ದೀರಾ. ಒಬ್ಬ ಶ್ರೇಷ್ಠ ತಾಯಿಯಾಗಿ, ಶ್ರೇಷ್ಠ ಮಗುವಿಗೆ ಬೇಕಾದ ಎಲ್ಲ ತಯಾರಿಗಳನ್ನ ನೀವು ತುಂಬಾ ಹೃದಯದಿಂದ ಕಾನ್ಶಿಯಸ್ ಆಗಿ ಮಾಡ್ತಾ. You are a great mother, doing a great job for your baby. ನಿಮ್ಮ ಕೈಲಾದ ಎಲ್ಲ ಎಫರ್ಟ್ ಅನ್ನ ನೀವು ಹಾಕ್ತಾ ಇದ್ದೀರಾ ನಿಮ್ಮ ಕಡೆಯಿಂದ, ನಿಮ್ಮ ಮಗುವಿಗೋಸ್ಕರ
ಮಂತ್ರಗಳನ್ನ ಹೇಳೋದು ಕೇಳೋದು, ಹಾಡುಗಳನ್ನ ಹೇಳೋದು ಕೇಳೋದು, ಒಳ್ಳೆ ಒಳ್ಳೆ ವಿಷಯಗಳನ್ನ ನೋಡೋದು ತಿಳ್ಕೊಳ್ಳೋದು, ಈ ಎಲ್ಲದನ್ನ ನಿಮ್ಮ ಮಗುವಿಗೋಸ್ಕರ ನೀವು ಮಾಡುವಾಗ ನೀವು ಕೂಡ ಬದಲಾಗ್ತಾ ಇದ್ದೀರಿ. ನಿಮ್ಮಲ್ಲಿನ ಯಾವ ಬದಲಾವಣೆ ನಿಮಗೆ ಈಗ ತುಂಬಾ ಇಷ್ಟ ಆಗ್ತಾ ಇದೆ? ನಿಮ್ಮ ಮಗುಗೋಸ್ಕರ ನೀವು ಏನೇನೆಲ್ಲ ಅಳವಡಿಸಿಕೊಂಡಿದ್ದೀರಾ? ಒಳ್ಳೆ ಒಳ್ಳೆ ಹವ್ಯಾಸಗಳು, ಒಳ್ಳೆ ಒಳ್ಳೆ ಕಲೆಗಳು, ನಿಮ್ಮ ಮಗುವಿಗೋಸ್ಕರ ನೀವು ಮಾಡಿದಂತಹ ಎಷ್ಟೋ ಕೆಲಸಗಳು, ಬಿಡಿಸಿದ ಚಿತ್ರಗಳು, ನೀವೇ ತಯಾರಿ ಮಾಡಿದಂತಹ ವಸ್ತುಗಳು, ಎಲ್ಲದನ್ನ ನಿಮ್ಮ ಪ್ರತಿಪಟಲದಲ್ಲಿ ನೆನಪು ಮಾಡ್ಕೊಳ್ತಾ ಬನ್ನಿ. ಎಷ್ಟೋ ಟಾಸ್ಕ್ ನೀವು ನಿಮ್ಮ ಮಗುವಿಗೋಸ್ಕರ ಮಾಡಿದ್ದೀರಾ. ಯು ಎಂಜಾಯ್ಡ್ ದೆಮ್. ಅದನ್ನೆಲ್ಲ ಫೀಲ್ ಮಾಡಿದ್ದೀರಾ. ನಿಮ್ಮ ಮಗುಗೋಸ್ಕರ ನಿಮ್ಮ ಕ್ರಿಯೇಟಿವಿಟಿನ ಜಾಸ್ತಿ ಮಾಡ್ಕೊಂಡಿದ್ದೀರಾ. ನಿಮ್ಮ ಮಗುವಿನ ಸಕಾರಾತ್ಮಕ ಶಕ್ತಿಗೆ, ಬೆಳವಣಿಗೆಗೆ ಪೂರಕವಾಗಿರೋ ಎಲ್ಲ ತಯಾರಿಗಳನ್ನ ನಿಮ್ಮ ಕೈಲಾದಷ್ಟು ಮಾಡ್ತಾ ಹೋಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ನಿಮ್ಮನ್ನ ನೀವೇ ಹೊಗಳಿಕೊಳ್ಳಿ. ಅಪ್ರಿಶಿಯೇಟ್ ಯೋರ್ ಎಫರ್ಟ್ಸ್. ಇವೆಲ್ಲದನ್ನ ಮಾಡಿದ ನಿಮಗೆ ಆದ ಖುಷಿ, ಆನಂದ, ತೃಪ್ತಿಯ ಭಾವನೆ, ಸಂತೃಪ್ತಿಯ ಭಾವನೆ, ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲದನ್ನ ನೆನಪು ಮಾಡ್ಕೊಳ್ತಾ ಬನ್ನಿ. ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ ಫಾರ್ ಯೋರ್ ಸೆಲ್ಫ್, ಯೋರ್ ಎಫರ್ಟ್ಸ್. ನಿಮ್ಮ ಪ್ರಯತ್ನಗಳಿಗೆ ನೀವು ನಿಮ್ಮನ್ನ ಪ್ರಶಂಸೆ ಮಾಡಿ. Feel that happiness and self-esteem. I did a great job for me and my baby. I dedicated so many things in my life. ನನ್ನ ಮಗುವಿಗೋಸ್ಕರ, ನನಗೋಸ್ಕರ ನಾನು ಎಷ್ಟೆಲ್ಲ ಮಾಡಿದ್ದೆ. ಐ ಆಮ್ ಸೋ ಹ್ಯಾಪಿ ಫಾರ್ ಮೈ ಸೆಲ್ಫ್. ನನ್ನನ್ನ ನೋಡಿದ್ರೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇದೇ ರೀತಿ, ಇದೇ ಒಂದು ಸೆಲ್ಫ್ ಎಸ್ಟೀಮ್ ನೀವು ಇಡೀ ಜೀವನ ನಿಮ್ಮ ಮಗುವಿಗೋಸ್ಕರ, ನಿಮ್ಗೋಸ್ಕರ ನೀವು ಕ್ಯಾರಿ ಮಾಡ್ತೀರಾ ಅಂತ ಪ್ರಾಮಿಸ್ ಮಾಡ್ತಾ, ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಆಚೆ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ಒಳ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ. ರಿಲ್ಯಾಕ್ಸ್. ಎರಡೂ ಕೈಗಳನ್ನು ಮಾಡಿ ನಿಮ್ಮ ಕಣ್ಣುಗಳ ಮೇಲೆ ಇಟ್ಟು ಎರಡು ಕೈಗಳನ್ನು ನೋಡಿ, ಭೂಮಿ ತಾಯಿಯನ್ನು ನೋಡಿ ಆಶೀರ್ವಾದ. ಥ್ಯಾಂಕ್ ಯು. ಓಕೆ, ಸುವರ್ಣ ಅವರೇ, ಸ್ವಾಮಿ, ನೇತ್ರ ಅವರೇ, ದಿವ್ಯಾ ಅವರೇ, ಸುಶ್ಮಿತಾ ಅವರೇ, ಬೈ ಬೈ. ಥ್ಯಾಂಕ್ ಯು. ಓಕೆ, ಟಾಸ್ಕ್ ಕೊಡ್ಲಿಲ್ವಲ್ಲ? ಟಾಸ್ಕ್ ಕೊಡ್ತೀನಿ. ಎಲ್ಲರೂ ಈ ಬೋನಸ್ ನಾನು ಇದುವರೆಗೂ ಹೇಳಿದ್ದೀನಲ್ವಾ, ಆ ಇಡೀ ಫೈಲ್ ಅನ್ನ ನೋಡಿ ಆಯ್ತಾ. ಸೊ ಅದರಲ್ಲಿ ನೀವು ಯಾವ್ದಾದ್ರು ಒಂದನ್ನ ಏನು ರಾಗಗಳನ್ನ ಕೇಳ್ತಿರೋ ಅಥವಾ ಕತೆಗಳನ್ನ ಕೇಳ್ತಿರೋ ಏನಾದ್ರೂ ಮಾಡಿ ಅದನ್ನ ಮಾಡಿ ನನಗೆ ರಿಪೋರ್ಟ್ ಮಾಡಿ. ಮ್ಯಾಮ್, ನಾನಿವತ್ತು ಕತೆ ಕೇಳ್ದೆ ಅಲ್ವಾ, ನಾನಿವತ್ತು ರಾಗ ಕೇಳ್ದೆ ಆಯ್ತಾ. ಸೊ ಅದನ್ನ ರಿಪೋರ್ಟ್ ಮಾಡೋದೇ ನಿಮ್ಮ ಟಾಸ್ಕ್ ಆಯ್ತಾ. ಎಲ್ಲರೂ ರಿಪೋರ್ಟ್ ಮಾಡ್ಲೇಬೇಕು. ಯಾಕಂದ್ರೆ ನೀವ್ ಯಾವಾಗ ಆ ಮೆಸೇಜ್ನ ಅಲ್ಲಿ ಗ್ರೂಪ್ ಅಲ್ಲಿ ಹಾಕ್ತಿರೋ, ಮಾಡದೇ ಇರೋರು ಇರ್ತಾರಲ್ವಾ, ಅವರಿಗೆ ಓ ನಾನ್ ಮಾಡಿಲ್ಲ, ಸುವರ್ಣ ಅವ್ರ ಕತೆ ಕೇಳಿದಾರೆ ನಾನ್ ಕೇಳಿಲ್ಲ, ನೇತ್ರ ಅವರು ರಾಗ ಕೇಳಿದಾರೆ ನಾನ್ ಕೇಳಿಲ್ಲ ಅಲ್ವಾ. ಸೊ ಟೈಮ್ ಮಾಡ್ಕೊಂಡ್ ಕೇಳ್ತಾರೆ ಆಯ್ತಾ. ಸೊ ನಿಮ್ಮ ಆಕ್ಷನ್ಸ್ ಇಂದ ಇನ್ನೊಬ್ರು ಕೂಡ ಇನ್ಸ್ಪೈರ್ ಆಗ್ತಾರೆ, ಅದೇ ಮೇನ್ ಉದ್ದೇಶ. ಓಕೆ, ಸೊ ರಿಪೋರ್ಟ್ ಮಾಡಿ ಗ್ರೂಪ್ ಅಲ್ಲೇ ಹಾಕಿ ಆಯ್ತಾ. ಗ್ರೂಪ್ ಅಲ್ಲಿ ಹಾಕಿ, ಮತ್ತೆ ಇನ್ನು ಫೇಸ್ಬುಕ್ ಗ್ರೂಪ್ ಅಲ್ಲೂ ಹಾಕಿ. ಓಕೆ, ಸೊ ಎಲ್ಲರೂ ನೆಕ್ಸ್ಟ್ ಬರೋರು ಕೂಡ ನಿಮ್ಮಿಂದ ಇನ್ಸ್ಪಿರೇಷನ್ಸ್ ತಗೊಳ್ತಾರೆ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಬೈ ಬೈ, ಟೇಕ್ ಕೇರ್. ಮ್ಯಾಮ್, ಫೇಸ್ಬುಕ್ ಗ್ರೂಪ್ ನೇಮ್ ಏನ್ ಮ್ಯಾಮ್? ಅದು ಲಿಂಕ್ ಕಳಿಸ್ತೀನಿ ನಿಮ್ಗೆ, ಸೌಮ್ಯ ಅವ್ರೆ.
ಓಕೆ ಓಕೆ ಮೇ ಬಿ ಹೊಸದಾಗಿ ಜಾಯ್ನ್ ಆದವರಿಗೆ ಸಿಕ್ಕಿಲ್ಲ ಅನ್ಸುತ್ತೆ, ಸುಷ್ಮಿತಾ ಅವ್ರಿಗೂ ಸಿಕ್ಕಿಲ್ವೇನೋ, ನಾನು ಹಾಕ್ತೀನಿ. ಓಕೆ ಓಕೆ ಮ್ಯಾಮ್. ಓಕೆ ಮ್ಯಾಮ್.